ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಂಕರ್ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಅದ್ಭುತವಾದಂಥ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಯಾರಾದರೂ GPSTR ಆಗಿರ್ಬೋದು, HSTR ಆಗಿರ್ಬೋದು, ಅಥವಾ ಕಮಿಂಗ್ ಸೂನ್ TET ಆಗಿರ್ಬೋದು, ನೀವು ಕ್ಲಿಯರ್ ಮಾಡಬೇಕು. ಬೇಡಪ್ಪ, ಮೆಂಟಲ್ ಎಬಿಲಿಟಿ ನಿಮಗೆ ಬೇಕು ಅಂದರೆ ಫಸ್ಟ್ ನಿಮಗೆ ಗೊತ್ತಿರುವಂಥ ಟಾಪಿಕ್ ಯಾವುದಂದ್ರೆ ಸರಳೀಕರಣ ಗೊತ್ತಿರಬೇಕಾರೆ. ಸಾಧನೆ ಎಂಬುದು ಒಂದು ದಿನ ಅಲ್ಲ, ಸಾಧನೆ ಎಂಬುದೇನಿಲ್ಲ ಒಂದು ದಿನ ಅಲ್ಲ, ಬಟ್ ಒಂದು ದಿನ ಸಾಧನೆ ಆಗಬೇಕು ಅಂದರೆ ದಿನ ನಾವೇನು ಮಾಡಬೇಕು, ಪ್ರಯತ್ನ ಮಾಡಬೇಕು. ಒಂದು ಬರೆಯುವಂಥ 1.5 ಅಥವಾ 2 ತಾಸು ಎಕ್ಸಾಮಿಗೆ ನಾವು ಎಷ್ಟೋ ದಿನಗಳ ಕಾಲ ನಾವು ಏನು ಮಾಡಬೇಕು, ನಿದ್ದೆಗೆಟ್ಟು ಓದಿದರೆ ಮಾತ್ರ ಆ ಸಾಧನೆ ಬರುತ್ತೆ. ಸೋಮಾರಿಗಳಿಗೆ ಯಾವುದೇ ಕಾರಣಕ್ಕೂ ಆ ಸಾಧನೆ ಬರಲ್ಲ ಅಂತ ಹೇಳ್ತಾ, ಸ್ನೇಹಿತರೆ, ಇಂದು ಮಾಡುವಂಥ ಸರಳೀಕರಣ ಎಂಬುವಂಥ ಟಾಪಿಕ್ ಅದ್ಭುತವಾದಂಥ ಟಾಪಿಕ್ಕು. ನಮಗೆ ಇದಂತಲ್ಲ, ಸರಳೀಕರಣದ ಮೇಲೆ ಅವನು ಕ್ವಶನ್ ಕೇಳಿಲ್ಲ ಅಂದರೂ ನಿಮಗೆ ಪರವಾಗಿಲ್ಲ, ಬಟ್ ಆದರೆ ಸರಳೀಕರಣ ಎಂಬುವಂಥ ಟಾಪಿಕ್ ಗೊತ್ತಿದ್ರೆ ನೀವು ಯಾವುದೇ ಕ್ವಶನ್ಸ್ಗಳು ಆಗಿರ್ಬೋದು, ಯಾವುದರಲ್ಲಿ ಆಪ್ಟಿಟ್ಯೂಡಲ್ಲಿ ನಿಮಗೆ ಯಾವುದೇ ಕ್ವಶನ್ಸ್ಗಳು ಆಗಿರ್ಬೋದು, ಈಸಿಯಾಗಿ ನೀವೇನು ಮಾಡೋದು, ಸೊಲ್ಯೂಷನ್ ಮಾಡೋದು. ಸ್ನೇಹಿತರೆ, ಸರಳೀಕರಣ ಅಂದ್ರೆ ನಾವು 5ನೇ ಕ್ಲಾಸಿಂದನೂ ಓದ್ತಾ ಇರ್ತೀವಿ. ಸರಳೀಕರಣ 5ನೇ ಕ್ಲಾಸ್ ಓದಿರ್ತೀವಿ, SLC ಓದಿರ್ತೀವಿ, PUC ಆದರೆ PUC ಸೈನ್ಸ್ ತಗೊಂಡ್ರೆ PUC ಸ್ವಲ್ಪ ಬೇಸಿಕ್ನ ಸರಳೀಕರಣ ಓದಿರ್ತೀವಿ. ಸರಳೀಕರಣ ಎಂಬುದು ಎಲ್ಲ ಕ್ಲಾಸಲ್ಲೂ ಓದ್ತೀವಿ, ಬಟ್ ಆದರೂ ನಮಗೆ ನೆನಪಿರಲ್ಲ. ಕಾರಣ ಏನು ಅಂದರೆ ನಾವು ಕಂಪ್ಲೀಟಾಗಿ ಓದಿರಲ್ಲ, ಸ್ವಲ್ಪ ಬೇಸಿಕ್ ಥಿಂಗ್ಸ್ಗಳು ನಾವು ಓದ್ತಿರ್ತೀವಿ, ಬಟ್ ಅದೇ ಬೇಸಿಕ್ ಥಿಂಗ್ಸ್ನ ನಾವು ಹೇಳ್ತಾ ಹೋಗ್ತೀವಿ. ಸರಳೀಕರಣ ಈಸ್ ನಥಿಂಗ್ ಬಟ್ ನಾವೇನು ಮಾಡ್ತೀವಿ, ಸರಳೀಕರಣ ಅಂದರೆ ನಮಗೇನಂತಂದರೆ ಬಾಡ್ ಮಾಸ್ ರೂಲ್ ಅಂತ ಕರಿತೀವಿ. ಅಂತ ಕರಿತೀವಿ ಬಾಡ್ ಮಾಸ್ ರೂಲ್ ಅಂತ ಕರಿತೀವಿ. ಬಾಡ್ ಮಾಸ್ ರೂಲನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಸರಳೀಕರಣ ಮಾಡ್ಕೊಂಡು ಹೋಗ್ತೀವಿ. ಸ್ನೇಹಿತರೆ, ಏನು ಬಾಡ್ ಮಾಸ್ ರೂಲು ಹೇಳ್ತಾ ಹೋಗ್ತೀನಿ. ಈ ಬಾಡ್ ಮಾಸ್ ರೂಲ್ ಅನ್ನೋದು ನಿಮಗೆ ವೆರಿ ಇಂಪಾರ್ಟೆಂಟ್ ಕೂಡ. ಈ ಬಾಡ್ ಮಾಸ್ ರೂಲ್ ನೋಡಿ, ಯಾವುದೋ ಒಂದು ಕ್ವಶನ್ಸ್ ಇರುತ್ತೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕ್ವಶನ್ ಇರುತ್ತೆ, 3 + 5 × 4 - 3 ಈ ಥರ ಇರುತ್ತೆ. ಇದನ್ನು ಸೊಲ್ಯೂಷನ್ ಮಾಡಬೇಕು ಅಂದರೆ ನಮಗೇನಿರಬೇಕು, ಪರ್ಟಿಕ್ಯುಲರ್ ಒಂದು ರೂಲ್ನ ಇರಬೇಕು. ಆ ರೂಲ್ನಾಗೆ ಒಬ್ಬೊಬ್ಬರು ಒಂದೊಂದು ಥರ ಮಾಡಿ, ಫಸ್ಟ್ ಅಡಿಷನ್ ಮಾಡಿ, ಮಲ್ಟಿಪ್ಲೈ ಮಾಡಿ, ಆಮೇಲೆ ನಾವು ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಆನ್ಸರ್ ಬರಲ್ಲ ಸ್ನೇಹಿತರೆ. ಅದಕ್ಕೆ ಒಂದು ರೂಲ್ ಅಂತ ಇರಬೇಕು. ಆ ರೂಲನ್ನ ಯಾವನ್ನ ಕರಿತೀವಿ, ದಟ್ ಈಸ್ ದ ರೂಲ್ ಈಸ್ ಕಾಲ್ಡ್ ಅಂದರೆ ಬಾಡ್ ಮಾಸ್ ರೂಲ್. ಯಾವುದನ್ನು ಫಸ್ಟ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಬಿ ಅಂದರೆ ಏನು ಕರಿತೀವಿ, ದಿ ಬಿ ಈಸ್ ನಥಿಂಗ್ ಬಟ್ ಬ್ರಾಕೆಟ್ ಅಂತ ಕರಿತೀವಿ. ಅಂತ ಕರಿತೀವಿ ಬ್ರಾಕೆಟ್ ಅಂತ ಕರಿತೀವಿ. ಈ ಬ್ರಾಕೆಟ್ ಎಂಬುದು ಏನಂದರೆ 4 ವಿಧದಲ್ಲಿ ಬ್ರಾಕೆಟ್ ಇರುತ್ತೆ. ಬಹಳ ಜನ ಏನು ಮಾಡೋದು, ಸರ್ ಇರೋದೇ 3 ಅಲ್ವಾ? ಯಾವ್ಯಾವು? ಫ್ಲವರ್ ಬ್ರಾಕೆಟ್ ಆಗಿರ್ಬೋದು, ಕಾಮನ್ ಬ್ರಾಕೆಟ್ಟು, ಬಿಗ್ ಬ್ರಾಕೆಟ್ ಅಂತ ಕರಿತೀವಿ. ಅವೇ ಇರೋದು. ಇನ್ನೊಂದು ಯಾವುದು? ನೋಡಿ, ನಾವೇನು ಮಾಡ್ತೀವಿ, ದಿಸ್ ಇಸ್ ಯುವರ್ ವಾಟ್ ಅಂದರೆ ಕಾಮನ್ ಬ್ರಾಕೆಟ್ ಅಂತ ಕರಿತೀವಿ. ಏನೋ ಕಾಮನ್ ಬ್ರಾಕೆಟ್, ದಿಸ್ ಇಸ್ ಯುವರ್ ವಾಟು, ಬಿಗ್ ಬ್ರಾಕೆಟ್ ಅಂತ ಕರಿತೀವಿ. ಕಾಮನ್ ಬ್ರಾಕೆಟ್, ಬಿಗ್ ಬ್ರಾಕೆಟ್. ಇನ್ನೊಂದು ಗೊತ್ತಿರೋದು ಯಾವುದಂದ್ರೆ ಫ್ಲವರ್ ಬ್ರಾಕೆಟ್. ಯಾವ ಬ್ರಾಕೆಟು? ಫ್ಲವರ್ ಬ್ರಾಕೆಟ್. ನಮಗೆ ಇಷ್ಟೇ ಗೊತ್ತಿರೋ ಸ್ನೇಹಿತರೆ. ಬಟ್ ಆದರೆ ಇನ್ನೊಂದು ಬ್ರಾಕೆಟ್ ಬರುತ್ತೆ, ಯಾವುದು ಅಂದರೆ ದ ಬಾರ್ ಅಂತ ಕರಿತೀವಿ, ರೇಖಾ ವರ್ಣ ಅಂತ ಕರಿತೀವಿ. ಏನಂತ ದ ಪುಷ್ಪವರ್ಣ ಆಗಿರ್ಬೋದು, ದೀರ್ಘವರ್ಣ ಆಗಿರ್ಬೋದು, ರೇಖಾವರ್ಣ ಅಂತ ಕರಿತೀವಿ. ಏನಿದು ಇದು ಬಾರ್ ಅಂದರೆ ಏನಂತ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮೊದಲು ಇದು ಕಾಮನ್ ಬ್ರಾಕೆಟ್ ಎಲ್ಲರಿಗೂ ಗೊತ್ತಿರೋ ಸ್ನೇಹಿತರೆ. ಕಾಮನ್ ಅಂದರೆ ಏನು ಮಾಡಬೇಕು, ಬಾರ್ ಮಾಸ್ ರೂಲ್ ಅಂದರೆ ಮೊದಲು ನಾವೇನು ಮಾಡಬೇಕು ಅಂದರೆ ಬ್ರಾಕೆಟ್ ಆಗಿರುತ್ತೆ. ಯಾವುದೋ ಒಂದು ಕ್ವಶನ್ನ ಕೊಟ್ಟ, ಫಾರ್ ಎಕ್ಸಾಂಪಲ್ ದ 5 + x, ದ 5 + 3 ಬ್ರಾಕೆಟ್ ದ -3 × 2 ಅಂತ ಕೊಟ್ಟ. ಫಾರ್ ಎಕ್ಸಾಂಪಲ್, ನಾವು ಮೊದಲು ಬ್ರಾಕೆಟ್ ಅಂದರೆ ನಾವು ಏನೇ ಕೊಡಲಿ, ನಾವೇನು ಮಾಡಬೇಕು, ಮೊದಲು ಸರಳೀಕರಣ ಸೊಲ್ಯೂಷನ್ ಮಾಡಬೇಕಂದ್ರೆ ಮೊದಲು ಬ್ರಾಕೆಟ್ ಒಳಗಿರೋದನ್ನ ನೀವೇನು ಮಾಡೋಕೆ ಸ್ನೇಹಿತರೆ, ಸೊಲ್ಯೂಷನ್ ಮಾಡಬೇಕಾಗುತ್ತೆ. ನೀವು ಬ್ರಾಕೆಟ್ ಒಳಗಿರೋ ಸೊಲ್ಯೂಷನ್ ಮಾಡಬೇಕು. ಅದಕ್ಕೆ ಬಾಡ್ ಮಾಸ್ ರೂಲ್ ಈಸ್ ನಥಿಂಗ್ ಬಟ್ ವಾಟ್ ಅಂದರೆ ಬ್ರಾಕೆಟ್. ಬಿ ಅನ್ನೋದೇ ಅಂದರೆ ಬ್ರಾಕೆಟ್ ಅಂತ ಕರಿತೀವಿ. ಮೊದಲು ಯಾವುದಾದರೂ ಒಂದು ಫಾರ್ ಕ್ವಶನ್ನ ಕೊಟ್ಟ ಅಂದರೆ ಅದರಲ್ಲಿ ಬ್ರಾಕೆಟ್ ಏನಾರು ಇತ್ತು ಅಂದರೆ, ಯಾವ ಬ್ರಾಕೆಟ್ ಇರಲಿ, ಯಾವ ಬ್ರಾಕೆಟರ ಕೊಡಲಿ, ಮೊದಲು ಏನು ಮಾಡಬೇಕು, ನಾವು ಸಿಂಪ್ಲಿಫಿಕೇಶನ್ ಮಾಡಬೇಕು, ಬ್ರಾಕೆಟ್ನ ಮಾಡಬೇಕು. ನಾವು ಒಂದು ಇವೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿ ಒಂದು 2-3 ಕ್ವಶನ್ನ ಮಾಡ್ತೀವಿ, ಅವಾಗ ಅದ್ಭುತವಾಗಿ ನಿಮಗೆ ಇದ್ರ ಮೇಲೆ ಅರ್ಥ ಆಗ್ತದೆ ಸ್ನೇಹಿತರೆ. ನೋಡಿ, ಇದು ಫ್ಲವರ್ ಬ್ರಾಕೆಟ್. ಬಟ್ ಇದು ರೇಖಾವರ್ಣ. ರೇಖಾವರ್ಣದ ಫಾರ್ ಎಕ್ಸಾಂಪಲ್ ಯಾವುದೋ ಸೊಲ್ಯೂಷನ್ ಮಾಡ್ತಾ ಹೋಗ್ತೀರಾ. ಸೊಲ್ಯೂಷನ್ ಮಾಡ್ತಾ ಹೋದಾಗ ಫಾರ್ ಎಕ್ಸಾಂಪಲ್ 3.3333 ಬರ್ತಾನೆ ಹೋಗ್ತಾ ಇರುತ್ತೆ. ಈ 3 ಏನು ಮಾಡಬೇಕು, ನಾವು ಸ್ಟಾಪ್ ಮಾಡಬೇಕು ಅಂದರೆ 3.3 ಮೇಲೊಂದು ಬಾರ್ ಅಂತ ಬರ್ತದೆ, ರೇಖಾವರ್ಣ. ದಿಸ್ ಇಸ್ ವಾಟ್ ಅಂದರೆ ಯಾವುದೋ ಒಂದು ಕಂಟಿನ್ಯೂ ಕಾನ್ಸ್ಟೆಂಟ್ ಆಗಿ ಮೂವ್ ಆಗ್ತಾ ಇತ್ತು, ಅದೇ ನಂಬರ್ ಅಂದರೆ ಫಾರ್ ಎಕ್ಸಾಂಪಲ್ ದ 10/3 ಅಂತ ಇರುತ್ತೆ. ಇದನ್ನು ಡಿವೈಡ್ ಮಾಡ್ಕೊಂಡು ಹೋಗಿ 3.3333 ಬರ್ತಾನೆ ಹೋಗ್ತಾ ಇರುತ್ತೆ. ಇದನ್ನು ಸ್ಟಾಪ್ ಮಾಡಬೇಕು ಅಂದರೆ 3.3 ಅಂತ ಮೇಲೊಂದು ಇಲ್ಲಿ ಎಲ್ಲಿ ಪಾಯಿಂಟ್ ಇರುತ್ತೆ, ಇಲ್ಲಿ ಒಂದು ಬಾರ್ ಹಾಕಿದ್ರೆ ರೇಖಾವರ್ಣ ಅಂತ ಕಳಿಸ್ತದೆ. ಇದ್ರ ಬಗ್ಗೆ ನಿಮಗೆ ಯಾವಾಗ ಕ್ವಶನ್ ಕೊಡ್ತಾ ಹೋಗ್ತೇವಲ್ಲ ಅಲ್ಲಿ ನಿಮಗೆ ಸಿಂಪ್ಲಿಫಿಕೇಶನ್ ಹೇಳ್ತಾ ಹೋಗ್ತೀನಿ.
ಸೊ ಇಲ್ಲಿ ಈ ರೇಖಾವರ್ಣನ ತುಂಬ ಯೂಸ್ ಮಾಡೋದಿಲ್ಲ ಅಂತಂದರೆ ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಯಾರಾದರೂ ರೈಲ್ವೆ ಆಗಿರ್ಬೋದು, ದ ಬ್ಯಾಂಕಿಂಗ್ ಆಗಿರ್ಬೋದು, SSC ಎಕ್ಸಾಮ್ ಬರೆಯುವಾಗ ಈ ರೇಖಾವರ್ಣ ಸ್ವಲ್ಪ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಗೊತ್ತಿರಲಿ ಸ್ನೇಹಿತರೆ, ಮೊದಲು ಏನು ಮಾಡಬೇಕು, ಯಾವುದಾದರೂ ಒಂದು ಕ್ವಶನ್ ಕೊಟ್ಟ ಮೊದಲೇ ಮಾಡಬೇಕು ಬ್ರಾಕೆಟ್ ಬಿನ ಸೊಲ್ಯೂಷನ್ ಮಾಡಬೇಕಾಗುತ್ತೆ. ಇದೇ ರೂಲ್, ಲೆಫ್ಟಿಂದ ರೈಟ್ ಹೋಗ್ಬೇಕಾದ ನಾವು. ಸೊ ನೆಕ್ಸ್ಟ್ ಓ ಅಂದ್ರೆ ಏನು, ಆಫ್ ಅಂತ ಕರಿತೀವಿ. ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ, ವಿ ಕ್ಯಾನ್ ಯೂಸ್ ಇನ್ ಪರ್ಸೆಂಟೇಜ್. ಯಾವ ಪರ್ಸೆಂಟೇಜ್, ಫಾರ್ ಎಕ್ಸಾಂಪಲ್ ದ 50% ಆಫ್ 400 ಅಂತ ಕರಿತೀವಿ. ದ 50% ಆಫ್ 400 ಅಂದರೆ ಇದರ ಅರ್ಥ ಏನು ಅಂದರೆ, ನಿಮ್ಮ ಹತ್ರ ಎಷ್ಟಿರುತ್ತೆ, 400 ರೂಪಾಯಿ ಇರುತ್ತೆ. 400 ರೂಪಾಯಿದಲ್ಲಿ 50% ಅಮೌಂಟ್ ಎಷ್ಟು ಅಂತ ಆಫ್ ಅಂತಲೂ ಕರಿತೀವಿ. ಸಮ್ ಟೈಮಲ್ಲಿ ರಾ ಅಂತ ಯೂಸ್ ಮಾಡ್ತೇವೆ. ಕನ್ನಡದಲ್ಲಿ ಏನು ಮಾಡ್ತೇವೆ, ರಾ ಅಂತಲೂ ಯೂಸ್ ಮಾಡ್ತೇವೆ. 50ರ 50% 400 ಎಷ್ಟು ಅಂತಲೂ ಕೂಡ ಏನು ಮಾಡ್ತೀವಿ, ಯೂಸ್ ಮಾಡ್ತೇವೆ ಸ್ನೇಹಿತರೆ. ದ 50% ಓ ಅಂದರೆ ಆಫ್ ಅಂತ ಕರಿತೀವಿ. ಮೊದಲು ನಾವು ಯಾವುದಾದ್ರೂ ಒಂದು ಸೊಲ್ಯೂಷನ್ ಮಾಡುವಾಗ ಬ್ರಾಕೆಟ್ ನೋಡಬೇಕು, ಬ್ರಾಕೆಟ್ ಒಳಗಿರೋದನ್ನ ಸೊಲ್ಯೂಷನ್ ಮಾಡಬೇಕು. ಬ್ರಾಕೆಟ್ ಇಲ್ಲ ಅಂತ ತಲೆ ಕೆಡ್ಸ್ಕೊಂಬಾರ್ದು. ನೆಕ್ಸ್ಟ್ ಟೈಮ್ ಮಾಡಬೇಕು ಆಫ್ ಇದೆಯಾ ಕ್ವಶನ್ ಚೆಕ್ ಮಾಡಬೇಕಾಗುತ್ತೆ. ಆಫ್ ಇದ್ದಾಗ ಮೊದಲು ಏನು ಸ್ನೇಹಿತರೆ, ಆಫನ್ನು ಸೊಲ್ಯೂಷನ್ ಮಾಡಬೇಕು. ದ 50% ಆಫ್ 400 ಯಾವ ಥರ ಸಿಂಪ್ಲಿಫಿಕೇಶನ್ ಮಾಡ್ತೀವಿ, ಆಫ್ ಈಸ್ ನಥಿಂಗ್ ಬಟ್ ಇಂಟು ಅಂತ ಕರಿತೀವಿ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಅದು ಹೇಳ್ತಾ ಹೋಗ್ತೀನಿ ಎಲ್ಲಿ ಯೂಸ್ ಮಾಡಬೇಕು ಅಂತ. ಸೊ ಆಫ್ ಈಸ್ ನಥಿಂಗ್ ಬಟ್ ಇಂಟು ಅಂತ ಕರಿತೀವಿ. 50% ದ 50ಗೆ 50% ಪರ್ 100 ಏನಾದ್ರೆ ಡಿವೈಡ್ ಬೈ 100. ಆಫ್ ಅಂದರೆ ಈಸ್ ನಥಿಂಗ್ ಬಟ್ ಇಂಟು ಅಂತ ಕರಿತೀವಿ. ಇಂಟು ದ 400 ಅಂತ ಕರಿತೀವಿ. ದ ಇಂಟು ಇರೋ ಕಾರಣಕ್ಕೆ ಏನೇಬಲ್ ದ 0 ಕ್ಯಾನ್ಸಲ್ ಮಾಡಿ ದ 50 into 4 ಈಸ್ ನಥಿಂಗ್ ಬಟ್ ವಾಟ್ ಅಂದರೆ ದ 200 ಅಂತ ಕರಿತೀವಿ. ಅಂದರೆ ನಮಗೆ 400 ರೂಪಾಯಿ ಇದೆ, ಅದರಲ್ಲಿ 50% ಅಂದರೆ ಎಷ್ಟು, ಕಾಮನ್ ಸೆನ್ಸ್. 200 ರೂಪಾಯಿ 400 ರೂಪಾಯಿ ಇದೆ, ಅದರ 50% ಎಷ್ಟಾಗುತ್ತೆ, 200 ರೂಪಾಯಿ ಆಗುತ್ತೆ. ಸೊ ಅದೇ ಥರನೇ ಇನ್ನೂ ಸಿಂಪಲ್ ಯಾವುದಾದ್ರೂ ಕ್ವಶನ್ನ ಮಾಡಿ ಇವರೇ, ದ ಆಫ್ ಈಸ್ ನಥಿಂಗ್ ಬಟ್ ವಾಟ್ ಅಂದರೆ ಏನಂತ ಕರಿತೀವಿ, ದ ಪರ್ಸೆಂಟೇಜ್. ಅಂದರೆ ಆಫ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲೈ ಅಂತ ಕರಿತೀವಿ. ಎಲ್ಲಿ ನಾವು ಜಾಸ್ತಿ ತುಂಬ ಜಾಸ್ತಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸ್ನೇಹಿತರೆ, ನಾವು ಪರ್ಸೆಂಟೇಜಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಹಿಂಗೆ ಕೊಟ್ಟಪ್ಪ, ದ 5 divisible by 2 ಆಫ್ 300 ಅಂತ ಕೊಟ್ಟ. ಭಾಳ ಜನ ಏನು ಮಾಡ್ತಾರೆ, ನಮ್ಮ ಸರ್ರು ಪರ್ಸೆಂಟೇಜಲ್ಲಿ ಇಲ್ಲಿ ನೋಡಿ ಪರ್ಸೆಂಟೇಜ್ ಅಂತ ಕೊಟ್ಟರೆ ಮಾತ್ರ ನಾವು ಡಿವೈಡ್ ಬೈ 100 ಬರ್ತೀವಿ. ಇಲ್ಲ ಅಂದರೆ ನಿಮಗೆ ಇಷ್ಟೇ ಕೊಟ್ಟನಪ್ಪ, ಏನು ಕೊಟ್ಟ, ಬರೀ ಇಷ್ಟೇ ಕೊಟ್ಟ ಅಂದರೆ ದ 5 divided by 2 ಆಫ್ 300 ಕೊಟ್ಟರೆ ದ ಆಫ್ ಈಸ್ ನಥಿಂಗ್ ಬಟ್ ವಾಟ್, ಮಲ್ಟಿಪ್ಲೈ ಅಂತ ಕರಿತೀವಿ. ದ 5 divided by 2 ಆಫ್ ಅಂದರೆ ಅಂತ ಕರಿತೀವಿ ಇಂಟು ವಾಟ್ 300 ಅಂತ ಹೇಳ್ತೀವಿ. ಸರಿ, ಅರ್ಥ ಆಗ್ತದೆ ಅಂತ ಕಾಣುತ್ತೆ. ನೆನಪಿಟ್ಕೊಳ್ಳಿ, ನೀವು ಪರ್ಸೆಂಟೇಜ್ ಇನ್ ಕೇಸನ್ನು 5 divided by 2 ಪರ್ಸೆಂಟೇಜ್ ಆಫ್ ದ 300 ಮೆನ್ಷನ್ ಮಾಡಿದೆ. ಇಲ್ಲಿ ಪರ್ಸೆಂಟೇಜ್ ಮೆನ್ಷನ್ ಮಾಡಿದರೆ ಮಾತ್ರ ದ 5 divided by 100 ಅಂತ ಯೂಸ್ ಮಾಡ್ತೇವೆ ಹೊರತು ಪರ್ಸೆಂಟೇಜ್ ಕೊಟ್ಟಿಲ್ಲ. ಜಸ್ಟ್ ನಿಮಗೆ ಏನಾದರೂ ದ 5 ಆಫ್ 300 ಅಂತ ಕೇಳಿದಂದರೆ ಈ 5 ಅನ್ನೋದು ದ 5ಗೆ 5 ಬರೀತೀವಿ. ಆಫ್ ಅಂದರೆ ಈಸ್ ನಥಿಂಗ್ ಬಟ್ ಇಂಟು. ಆಫ್ ಅಂದ್ರೆ ಏನು, ಇಂಟು 100 300 ಅಂತ ಬರೀತಾರೆ ಅಂತಾರೆ. ಏನಾದರೂ ಅವನೇನಾದರೂ ದ 5% ಆಫ್ 300 ಕೊಟ್ಟರೆ 300 ರೂಪಾಯಿ ನಿಮ್ಮ ಹತ್ರ ಅಮೌಂಟ್ ಇರುತ್ತೆ, ಅದರಲ್ಲಿ 5% ಅಮೌಂಟ್ ಎಷ್ಟು ಅಂತ ಕೇಳ್ತಾರೆ. ಇದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಅಂದರೆ ನಿಮಗೆ ನೆಕ್ಸ್ಟ್ ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಅಂತ ಟಾಪಿಕ್ ಬರುತ್ತೆ. ಆ ಪರ್ಸೆಂಟೇಜಲ್ಲಿ ಅದ್ಭುತವಾಗಿ ಈ ಪರ್ಸೆಂಟೇಜ್ನ ಯಾವ ಥರ ಯೂಸ್ ಮಾಡ್ತೀವಿ, ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಕೂಡ ನಾವು ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗ್ತಾ ಅನಿಸ್ತಾರೆ. ಇಲ್ಲಿ ಗಮನ ಬಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಆಫ್ ಈಸ್ ನಥಿಂಗ್ ಬಟ್ ವಾಟ್, ಆಫನ್ನು ಜಾಸ್ತಿಯಲ್ಲಿ ಯೂಸ್ ಮಾಡ್ತೀವಿ. ಆಫ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಆಫ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಬಟ್ ಇದನ್ನು ಜಾಸ್ತಿ ಯೂಸ್ ಮಾಡೋದು ಪರ್ಸೆಂಟೇಜಲ್ಲಿ. ಒಂದು ಪರ್ಸೆಂಟೇಜ್ ಕೊಟ್ಟಿಲ್ಲ, ಜಸ್ಟ್ ಯು ಹ್ಯಾವ್ ಟು ವಾಟ್ ಇಂಟು ಅಂತ ಬರ್ಕೊಂಡು ಯು ಹ್ಯಾವ್ ಟು ಏಬಲ್ ಟು ಸಾಲ್ವ್ ಇಟ್. ಕ್ಲಿಯರ್ ಅಂತ ಆಗುತ್ತೆ. ನೆಕ್ಸ್ಟ್ ವಿ ಕ್ಯಾನ್ ಮೂವ್ ಫಾರ್ ದ ಡಿವಿಷನ್. ನಿಮಗೆ ಗೊತ್ತಿದೆ ಡಿವಿಷನ್ ಅಂತ ಬಂದಾಗ ನಿಮಗೆ ನಿಮಗೆ ಸ್ಟೇಟ್ ಗೌರ್ಮೆಂಟಲ್ಲಿ ಕೊಟ್ಟಾಗ ಡಿವಿಷನ್ನು, ಮಲ್ಟಿಪ್ಲಿಕೇಶನ್ನು, ಅಡಿಷನ್ನು, ಸಬ್ಸ್ಟ್ರಾಕ್ಷನ್ ಇವು 4 ನಿಮ್ಗೆ ಜಾಸ್ತಿ ಕಲಿತ ಸ್ನೇಹಿತರೆ ನಿಮಗೆ ಸ್ಟೇಟ್ ಗೌರ್ಮೆಂಟ್ ಅಲ್ಲದು. ಬಟ್ ಆದರೂ ಕೂಡ ಗೊತ್ತಿರಲಿ, GPST ಆಗಲಿ HST ಆಗಲಿ ಕೇಳುವಂಥ ಸಂಭವ ಇರುತ್ತೆ. ಇಲ್ಲ ಯಾರಾದರೂ UPSC ಅಥವಾ KS ಎಕ್ಸಾಮ್ನ ಬರೆದಿರೋದು, ಅದು KPSC ಗ್ರೂಪ್ C ಎಕ್ಸಾಮ್ನ ಬರೆಯುವಾಗ ಇದ್ರ ಮೇಲೂ ಕೇಳುವಂಥ ಸಾಧ್ಯತೆ ತುಂಬ ಇರುತ್ತೆ. ನೆಕ್ಸ್ಟು ಡಿ ಅಂದ್ರೇನು, ಡಿವಿಷನ್ ಅಂತ ಕರಿತೀವಿ. ದ M ಅಂದ್ರೇನು, ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. A ಅಂದರೆ ಅಡಿಷನ್, S ಅಂದ್ರೇನು, ಸಬ್ಸ್ಟ್ರಾಕ್ಷನ್. ಈ ಅಡಿಷನ್ನು ಸಬ್ಸ್ಟ್ರಾಕ್ಷನ್ ನೀವು ಯಾವುದಾದರೂ ಫಸ್ಟ್ ಮಾಡಿರಿ ಆನ್ಸರ್ ಏನು ಬರುತ್ತೆ, ಸೇಮ್ ಬರುತ್ತೆ. ಬಟ್ ಆದರೆ ಯಾವುದಾದರೂ ಒಂದು ಸರಳೀಕರಣ ನಾವು ಮಾಡ್ತೀವಿ ಅಂದರೆ ಸ್ನೇಹಿತರೆ, ಯಾವುದಾದರೂ ಒಂದು ಸರಳೀಕರಣ ನಾವು ಮಾಡ್ತೀವಿ ಅಂದರೆ ಮೊದಲು ರೂಲ್ ಗೊತ್ತಿರಬೇಕು. ಮೊದಲು ಏನು ಮಾಡಬೇಕು, ಬ್ರಾಕೆಟ್ನ ಸೊಲ್ಯೂಷನ್ ಮಾಡಬೇಕು. ಬ್ರಾಕೆಟ್ ಆದಮೇಲೆ ಏನು ಮಾಡಬೇಕು, ಆಫ್. ಓ ಅಂದರೆ ಏನು, ಆಫ್ ಅಥವಾ ಸಮ್ಟೈಮ್ ರಾ ಅಂತ ಯೂಸ್ ಮಾಡ್ತಾರೆ. ಸೊ ಆಫನ್ನು ಸೊಲ್ಯೂಷನ್ ಮಾಡಬೇಕು.
ಆಫ್ ಆದಮೇಲೆ ನೆಕ್ಸ್ಟ್ ಏನು ಡಿವಿಷನ್. ವೆರಿ ವೆರಿ ಇಂಪಾರ್ಟೆಂಟ್. ಯಾವುದಾದ್ರೂ ಒಂದು ಕ್ವಶನ್ ಕೊಟ್ಟಾಗ ಮೊದಲು ನಾವು ಏನು ಮಾಡಬೇಕು, ಡಿವಿಷನ್ನೇ ನಮ್ಮ ಕಿವಿ ಏನು ಮಾಡಬೇಕು, ಕಣ್ಣು ಮುಂದೆ ಬರಬೇಕು. ಡಿವಿಷನ್ ಆದಮೇಲೆ ಮಲ್ಟಿಪ್ಲಿಕೇಶನ್ ಬರೀಬೇಕು, ಮಲ್ಟಿಪ್ಲಿಕೇಶನ್ ಅಥವಾ ಅಡಿಷನ್ ಬರಬೇಕು, ಅಡಿಷನ್ ಆದಮೇಲೆ ಸಬ್ಸ್ಟ್ರಾಕ್ಷನ್ ಬರುತ್ತೆ. ಇವೆರಡರಲ್ಲಿ ನೀವು ಯಾವುದಾದ್ರೂ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ಸ್ನೇಹಿತರೆ, ಏನು ಸೇಮ್ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟು, ಗೊತ್ತಿರಲಿ. ಯಾವುದೇ ಕಾರಣಕ್ಕೂ ನೀವು ಮಾಡಿದ್ರೆ ಮಿಸ್ ಮಾಡಿ. ಈ ರೂಲ್ ನಿಮಗೆ ಗೊತ್ತಿದ್ರೆ ಯಾವ ಸರಳೀಕರಣ ಅದು ಬರೀಬೋದು. ಇದರಲ್ಲಿ 2-3 ವಿಧ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸರಳೀಕರಣ ನೆಕ್ಸ್ಟ್ ವೀಡಿಯೋ ಮಾಡುವಾಗ ಸ್ವಲ್ಪ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡ್ಕೊಂಡು ವಿ ಕ್ಯಾನ್ ಏಬಲ್ ಟು ಡಿಸ್ಕಸ್ ಸ್ನೇಹಿತರೆ. ಸೊ ನೆಕ್ಸ್ಟ್ ಹೋಗೋಣ, ಡೈರೆಕ್ಟ್ಲಿ ವಿ ಕ್ಯಾನ್ ಮೂವ್ ಫಾರ್ ದ ಕ್ವಶನ್ಸ್. ಒಂದಿಷ್ಟು ಕ್ವಶನ್ಸ್ನ ಸೊಲ್ಯೂಷನ್ ಮಾಡ್ಕೊಂತ ಹೋಗೋಣ. ಕ್ವಶನ್ಸ್ಗಳು ಸೊಲ್ಯೂಷನ್ ಮಾಡಿ ಸ್ವಲ್ಪ ಬ್ರ್ಯಾಕೆಟ್ ಬಗ್ಗೆ ಮಾಹಿತಿ ಇರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಒಂದಿಷ್ಟು ಬೇಸಿಕ್ ಕ್ವಶನ್ನ ಕೊಡ್ತಾ ಹೋಗ್ತೀನಿ, ಕೇಳ್ಕೊಡಿ. ಏನು ಮಾಡಬೇಕು? ಸೊ ವೆರಿ ವೆರಿ ಇಂಪಾರ್ಟೆಂಟು. ಸುಮ್ಮನೆ ಒಂದು ಸಿಂಪಲ್ ಕ್ವಶನ್ನ ಕೊಡ್ತೀನಿ. ದ 5 × 5 ಪ್ಲಸ್ ಆಫ್ 2 × 5 - 5 ಅಂತಿದೆ. ಒಂದು ಸರಳೀಕರಣ ಕೊಟ್ಟೆ. ವಾಟ್ ಈಸ್ ದ ಆನ್ಸರ್? ಇದನ್ನ ಸೊಲ್ಯೂಷನ್ ಮಾಡೋಕೆ ಯಾವ ಥರ ಸೊಲ್ಯೂಷನ್ ಮಾಡ್ತೀವಿ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ನಾನು ಅವಾಗ ಹೇಳಿದ್ದೆ ಬಾಡ್ಮಾಸ್ ರೂಲ್ ಪ್ರಕಾರ. ಅಪ್ಪ ಇದು ಬಾಡ್ಮಾಸ್ ಕಂಡ್ರೆ ಬದ್ಮಾಸ್ ಅಲ್ಲ, ಓಕೆನಾ? ದ ಬಾಡ್ಮಾಸ್ ರೂಲ್ ಪ್ರಕಾರ ಮೊದಲು ನನ್ನ ಕಣ್ಣು ಎಲ್ಲಿ ಹೋಗಬೇಕು, ಬ್ರಾಕೆಟ್ ಹತ್ರ ಹೋಗಬೇಕು. ಈ ಕ್ವಶನಲ್ಲಿ ಬ್ರಾಕೆಟ್ ಇದೆ, ಈ ಕ್ವಶನಲ್ಲಿ ಬ್ರಾಕೆಟ್ ಇದೆ. ಮೊದಲು ನಾನೇನು ಮಾಡಬೇಕು, ಬ್ರಾಕೆಟ್ ಒಳಗಿರೋದನ್ನ, ಎಲ್ಲಿರೋದನ್ನ, ಬ್ರಾಕೆಟ್ ಒಳಗಿರೋದನ್ನ ಸೊಲ್ಯೂಷನ್ ಮಾಡಬೇಕು ಸ್ನೇಹಿತರೆ. ದ 5 × 5 ಪ್ಲಸ್ ಆಸ್ ಇಟ್ ಈ ಪ್ಲಸ್ ಇದೆ. ದ 5 2s 10 ಅಂತ ಆಯಿತು. ಕ್ಲಿಯರಾ? ಏನು ಮಾಡಬೇಕು, ಬ್ರಾಕೆಟಿಗೆ ಸೊಲ್ಯೂಷನ್ ಮಾಡಿದೆ. ದ -5ಗೆ ಆಸ್ ಇಟ್ ಈಸ್ -5 ಬರದೆ. ಕ್ಲಿಯರಾ? ನೆಕ್ಸ್ಟು ಬ್ರಾಕೆಟು ಮುಗೀತು. ನೆಕ್ಸ್ಟ್ ಏನು ಮಾಡ್ತೀವಿ, ವಿ ಕ್ಯಾನ್ ಮೂವ್ ಫಾರ್ ದ ವಾಟ್ ಅಂದರೆ ಆಫ್. ಆಫಿಗೆ ಹೋಗ್ಬೇಕು. ಇಲ್ಲಿ ಚೆಕ್ ಮಾಡಿ ಎಲ್ಲಾದರೂ ಆಫ್ ಇದೆಯಾ. ಸೊ ಎಲ್ಲೂ ಕೂಡ ನಿಮಗೇನಿಲ್ಲ, ಆಫ್ ಇಲ್ಲ. ಸೊ ಆಫ್ ಇಲ್ಲ ಅಂದರೆ ನೆಕ್ಸ್ಟ್ ಏನು ಹೋಗ್ಬೇಕು, ನೆಕ್ಸ್ಟ್ ಚೆಕ್ ಮಾಡಬೇಕಾಗುತ್ತೆ ಡಿವಿಷನ್. ಚೆಕ್ ಮಾಡಿ ಇವಿಷ್ಟರಲ್ಲಿ ಡಿವಿಷನ್ ಇದೆಯಾ, ಇದು ಮುಗಿಸಂತೆ. ಇದು ಇಷ್ಟರಲ್ಲಿ ಡಿವಿಷನ್ ಇದೆಯಾ, ಡಿವಿಷನ್ ಇಲ್ಲ ಅಂದರೆ ಡಿವಿಷನ್ ಬಗ್ಗೆ ತಲೆ ಕೆಸ್ಕೊಂಬಾರ್ದು, ಡಿವಿಷನ್ನ ಕೈ ಬಿಡಿ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್. ಇವಿಷ್ಟರಲ್ಲಿ ಮಲ್ಟಿಪ್ಲಿಕೇಶನ್ ಇದೆಯಾ, 100% ಮಲ್ಟಿಪ್ಲಿಕೇಶನ್ ಇದೆ. ಮೊದಲು ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. ನಾವು ಪ್ರಿಯಾರಿಟಿ ಯಾವುದು ಕೊಡಬೇಕು. ಒಂದು ಫ್ಯಾಮಿಲಿ ಅಂತ ಇದ್ದಾಗ ನಮ್ಮ ಅಜ್ಜ ಏನಾರು ಬದುಕಿದ್ರೆ ಡಮ್ ಅನ್ನಲಿಲ್ಲ ಅಂದರೆ ನಮ್ಮ ಅಜ್ಜು ಮೊದಲು ಪ್ರಿಯಾರಿಟಿ ಕೊಡಬೇಕು, ಆಮೇಲೆ ನಮ್ಮ ಅಪ್ಪು ಕೊಡ್ತೀವಿ, ಆಮೇಲೆ ನಮ್ಮ ಅಣ್ಣ ತಮ್ಮರಿದ್ದಾಗ ನಮ್ಮ ಅಣ್ಣು ಕೊಡ್ತೀವಿ, ಹೌದಲ್ವಾ? ಅದೇ ಥರನೇ ಪ್ರಿಯಾರಿಟಿ ನಾವೇನು ಕೊಡ್ಬೇಕು, ಫಸ್ಟ್ ಪ್ರಿಯಾರಿಟಿ. ಸೊ ನಮ್ಮ ಅಜ್ಜಿದ್ರೆ ಅಜ್ಜಿದ್ರಾಗಿಲ್ಲ ಅಂದರೆ ಡಮ್ ಅಂದೆ ಅನ್ಬೇಕು. ಕ್ಲಿಯರಾ? ಆ ಥರ ಮಾಡ್ಕೊಂಡು ನಮ್ಮ ಅಜ್ಜಿದ್ರೆ ಅಜ್ಜಿ ಕೊಡಬೇಕು, ಅಜ್ಜಿ ಡಮ್ ಅಂದರೆ ಕೈ ಬಿಡಬೇಕು. ಮತ್ತೆಲ್ಲ ಹೋಗೋಕೆ ಹೋಗ್ಬೇಡಿ, ಗೊತ್ತಿಲ್ಲ. ನೆಕ್ಸ್ಟ್ ಏನು ಮಾಡ್ತೀವಿ, 5 5s 25, 25 ಆಯಿತು. 5 5 25. ನೆಕ್ಸ್ಟ್ ಏನು ಮಾಡ್ತೀವಿ, +10ಗೆ +10, ದ -5ಗೆ -5. ಸೊ ಮಲ್ಟಿಪ್ಲಿಕೇಶನ್ ಕಲಾಸ್ ಆಯಿತು. ನೆಕ್ಸ್ಟು ಅಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್. ನೀವು ಅಡಿಷನ್ ಮಾಡಿ, ಸಬ್ಸ್ಟ್ರಾಕ್ಷನ್ ಮಾಡಿ, ಯು ಕ್ಯಾನ್ ಗೆಟಿಂಗ್ ಆನ್ಸರ್ ಈಸ್ ವಾಟ್, ಸೇಮ್ ಥಿಂಗ್. 25 + 10 ಅಂದರೆ ಎಷ್ಟು ಬಂದು, ಸೊ 35. ದ 35 - 5 ಅಂದರೆ ಏನು ಬಂತು ಅಂದರೆ ದ 30 ಈಸ್ ಆನ್ ಆನ್ಸರ್. ಬಹಳ ಈಸಿ ಆಗಿರುವಂಥ ಚಾಪ್ಟರ್. ಬಟ್ ಆದರೆ ಈ ಚಾಪ್ಟರ್ ನಿಮಗೆ ಕ್ಲೀನಾಗಿ ಗೊತ್ತಿಲ್ಲ ಅಂದರೆ ಯಾವ ಟಾಪಿಕ್ ಆದರೂ ಕೂಡ ಸೊಲ್ಯೂಷನ್ ಮಾಡುವಾಗ ಸ್ವಲ್ಪ ಗಲಿಬಿಲಿ ಆಗುತ್ತೆ. ಯಾಕೆಂದರೆ ನಾವು ಯಾವುದೇ ಒಂದು ಕ್ವಶನ್ ಸೊಲ್ಯೂಷನ್ ಮಾಡಬೇಕಾದ್ರೆ ವಿ ಶುಡ್ ನೋ ದ ಬೇಸಿಕ್ ರೂಲ್ ಆಫ್ ದ ಬಾಡ್ಮಾಸ್. ಸೊ ನೆಕ್ಸ್ಟ್ ವಿ ಕ್ಯಾನ್ ಮೂವ್ ಫಾರ್ ಸಮ್ ಸಿಂಪಲ್. ಇನ್ನೊಂದು ಸಿಂಪಲ್ ಕ್ವಶನ್ ನೋಡೋಣ. ನಮ್ಮ ಮಕ್ಕಳು ತುಂಬ ಸ್ಟ್ರಾಂಗ್ ಇರ್ತಾರೆ, ಸ್ವಲ್ಪ ಹೈ ಲೆವೆಲ್ ಕ್ವಶನ್, ಸೊ ಕಂಪ್ಲೀಟ್ ಬ್ರಾಕೆಟಿಗಿರೋದನ್ನ ಕೊಡ್ಕೊಂತ ಹೋಗ್ತೀನಿ. ನೋಡೋಣ ಒಂದು 2-3 ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್, ನಾಟ್ ಆ್ಯಂಡ್ ಡಿಫಿಕಲ್ಟ್ ಇಸ್ ವೆರಿ ವೆರಿ ಈಸಿ ಕ್ವಶನ್ ಮಾಡ್ಕೊಂತ ನೋಡೋಣ. ಸೊ ಇದನ್ನು ನಿಮಗೆ ಇದು ಕಂಪ್ಲೀಟ್ ಪ್ರೀವಿಯಸ್ ಇಯರ್ ಕ್ವಶನ್ ಕೂಡ ಹೌದು. ನೀವು ಯಾವುದಾದ್ರೂ ಒಂದು KPSC ಗ್ರೂಪ್ ಸಿ ಆಗಿರ್ಬೋದು. ಸೊ ಯು ಕ್ಯಾನ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ರೈಲ್ವೆಲ್ಲೂ ಕೂಡ ಈ ಕ್ವಶನ್ ರೈಸ್ ಮಾಡಿ ಸ್ನೇಹಿತರೆ. ಈ ಕ್ವಶನ್ನ ರೈಲ್ವೆಲ್ಲೂ ಕೂಡ ಈ ಕ್ವಶನ್ನ ರೈಸ್ ಮಾಡಿದ್ದಾನೆ. ಸೊ ನೆಕ್ಸ್ಟು ದ ಇಂಟು ದ 50, ಓಕೆನಾ, ಸಾರಿ, ನೆಕ್ಸ್ಟ್ +100 ಈಸ್ ಈಕ್ವಲ್ ಟು X ಅಂತ ನೋಡೋಣ. ಈ ಕ್ವಶನ್ನ ಯಾವ ಥರ ಮಾಡಬೇಕು, ಇದೇ ಥರ ಈ ಕ್ವಶನ್ ನಾನು ಮಾಡ್ತೀನಿ. ಸೊ ಕ್ಲೀನಾಗಿ ಸೊಲ್ಯೂಷನ್ ಮಾಡ್ತೀನಿ. ಗಮನವಿಟ್ಟು ಕಿವಿ ಕೊಟ್ಟು ನೀಟಾಗಿ ಕೇಳಿಸ್ಕೊಳ್ಳಿ. ಇದು ಅರ್ಥ ಆದಮೇಲೆ ನಿಮಗೆ ಇದೇ ಥರ ಇನ್ನೊಂದು ಕ್ವಶನ್ ಕೊಡ್ತೀನಿ, ನೋಡೋಣ. ನಾನು ಸೊಲ್ಯೂಷನ್ ಮಾಡೋಕ್ಕಿಂತ ಮೊದಲೇ ನೀವೇ ಸೊಲ್ಯೂಷನ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ಸ್ ಹಾಕ್ಬೇಕಾಗ್ತಂತಾರೆ. ಸೊ ನೋಡೋಣ ಏನು ಯಾವ ಥರ ಇದೆ ಚೆಕ್ ಮಾಡಿ. ನೋಡಿ ಮೊದಲು ಎಷ್ಟು ಸರ್ ಬ್ರಾಕೆಟ್ ಇದೆ, ಎಷ್ಟೆಷ್ಟೋ ಏನಿದೆ, ಅದು ಏನಾರು ಸರ್ ನೀವು ಹೇಳಿದ್ರಿ ಬ್ರಾಕೆಟ್ ಅಂತ. ಇವು ಮೊದಲು ಏನು ಮಾಡಬೇಕು, ಬಾಡ್ಮಾಸ್ ರೂಲ್ ಪ್ರಕಾರ ಮೊದಲು ಬ್ರಾಕೆಟ್ನ ನೋಡಬೇಕು. ಸರ್ ಬ್ರಾಕೆಟ್ ನೋಡಬೇಕು. ಈಗೆಲ್ಲ ಈ ನಮಗಿರೋದು ಎಷ್ಟು ಬ್ರಾಕೆಟು, ಸೊ 4 ಬ್ರಾಕೆಟ್ಗಳಿದೆ. ಮೊದಲು ಯಾವ ಬ್ರಾಕೆಟ್ ನೋಡ್ಬೇಕು ಸರ್,
ನೆನ್ಪಿಡ್ಕೊಳ್ಳಿ, ಅವ್ನು ಕ್ವಶನ್ ಕೊಟ್ಟಾಗ ಮೊದಲು ನಾವು ಯಾವ ಬ್ರಾಕೆಟ್ನ ನಾವು ಚೆಕ್ ಮಾಡಬೇಕು ಅಂದರೆ ಇನ್ನರ್ ಬ್ರಾಕೆಟ್ ಅಂತ ಕರಿತೀವಿ. ಒಳಗಿರುವಂಥ ಬ್ರಾಕೆಟ್ನ ಅಂದರೆ ತುಂಬ, ಫಾರ್ ಎಕ್ಸಾಂಪಲ್ ಈ ಬ್ರಾಕೆಟ್ ಇತ್ತು, ಸೊ ಈ ಬ್ರಾಕೆಟ್ ಇತ್ತು, ಈ ಬ್ರಾಕೆಟ್ ಮೊದಲು ಏನು ಮಾಡಬೇಕು ನಾವು, ಈ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಬರ್ಬಿಡ್ತೀನಿ. ಸೊ 5 ಪ್ಲಸ್ 2 ಪ್ಲಸ್ 3 ಇಂಟು 3 ಇಂಟು 3 ಈ ಥರ ಇತ್ತು. ಈ ಥರ ಇದ್ದಾಗ ನಾನು ಏನು ಮಾಡಬೇಕು, ಮೊದಲು ನಾನೇನು ಮಾಡಬೇಕು, ಇನ್ನರ್ ಬ್ರಾಕೆಟ್ ಒಳಗಿರುವ ಬ್ರಾಕೆಟನ್ನೇ ನಾನೇನು ಮಾಡಬೇಕು, ಮೊದಲು ಸೊಲ್ಯೂಷನ್ ಮಾಡಬೇಕು ಸ್ನೇಹಿತರೆ. ಏನು ಮಾಡಬೇಕು, ಇನ್ನರ್ ಬ್ರಾಕೆಟ್ ಒಳಗಿರುವಂಥ ಬ್ರಾಕೆಟನ್ನೇ ಮೊದಲು ಸೊಲ್ಯೂಷನ್ ಮಾಡಿ, ಇದನ್ನು ಸೊಲ್ಯೂಷನ್ ಮೀನ್ಸ್ ರಿಮೂವ್ ಮಾಡಿ ಹೊರ ಬಂದಮೇಲೆ ಅಗೇನ್ ನೆಕ್ಸ್ಟ್ ಟೈಮ್ ಮಾಡಬೇಕು ಈ ಬ್ರಾಕೆಟ್, ನೆಕ್ಸ್ಟ್ ಟೈಮ್ ಮಾಡಬೇಕು ಈ ಬ್ರಾಕೆಟ್ನ ಸೊಲ್ಯೂಷನ್ ಮಾಡಬೇಕು ಸ್ನೇಹಿತರೆ. ನೆನಪಿಟ್ಕೊಳ್ಳಿ, ಮೊದಲು ನಮ್ಮ ತಲೆ ಗೊತ್ತಿರೋದು ತುಂಬ ಬ್ರಾಕೆಟ್ ಕೊಟ್ಟ, ಒಂದು ಕೊಟ್ಟಿಲ್ಲ, ತುಂಬ ಬ್ರಾಕೆಟ್ ಕೊಟ್ಟಾಗ ಮೊದಲು ಏನು ಮಾಡಬೇಕು, ಮೊದಲು ಒಳಗಡೆ ಕಂಪ್ಲೀಟ್ ಯಾವುದು ಒಳಗಡೆ ಬರುತ್ತೆ ಚೆಕ್ ಮಾಡಬೇಕಾಗುತ್ತೆ. ಇಷ್ಟು ಕ್ಲೀನ್ ನೋಡ್ಕೊಂತ ಹೋದಾಗ ಮೊದಲು ಕಂಪ್ಲೀಟ್ ಒಳಗಡೆ ಬರೋದು ಈ ಬ್ರಾಕೆಟ್ ಬರುತ್ತೆ. ಅವ್ನು ಯಾವ್ದಾರ ಕೊಡ್ಬೋದು ಸ್ನೇಹಿತರೆ, ಅವ್ನು ಹೆಂಗಾರ ಕೊಡ್ಬೋದು. ಸೊ ಕ್ವಶನ್ ಹಿಂಗೆ ಕೊಡ್ಬೇಕಂದ್ರೆ ಈ ಬಿಗ್ ಬ್ರಾಕೆಟ್ನ ಒಳಗೆ ಕೊಡ್ಬೋದು ಇವ್ರೆ, ಅವ್ನು ಹೆಂಗಾರ ಕೊಡ್ಬೋದು ಗೊತ್ತಿರಲಿ. ಸೊ ಏನು ಮಾಡ್ತೀವಿ, ಮೊದಲು ಏನು ಮಾಡ್ತೀವಿ ಸ್ನೇಹಿತರೆ, ಒಳಗಿರುವ ಬ್ರಾಕೆಟ್ನ ನಾವು ಸೊಲ್ಯೂಷನ್ ಮಾಡ್ತಾ ಹೋಗ್ತೀವಿ. ಸೊ ಮೊದಲು ಆ್ಯಸ್ ಇಟ್ ಈಸ್ ಈ ಬ್ರಾಕೆಟ್, ಫ್ಲವರ್ ಬ್ರಾಕೆಟ್ ದ 40 ಇಲ್ಲ ಡಿವಿಷನ್ನಿಗೆ ಡಿವಿಷನ್. ಸೊ ಒಳಗಿರೋ ಬ್ರಾಕೆಟ್ನ ಡೈರೆಕ್ಟ್ ಸೊಲ್ಯೂಷನ್ ಮಾಡೋಣ. ದ 5 + 5 ಅಡಿಷನ್ ಮಾಡ್ತೀವಿ, ಏನಾದರೂ 10 ಆಯಿತು. 10ಅಲ್ಲಿ 2 ಹೋದಾಗ ಏನು ಬಂತು, 10ರಲ್ಲಿ 2 ಹೋದರೆ ಏನು ಬಂತು, 8 ಬಂತು. 8 ಸರ್ ಮತ್ತೆ ಬ್ರಾಕೆಟ್ ಬರೀಬೇಕಾ, ನೋ ನೀಡ್. ಯಾಕೆಂದರೆ ಈ ಕಂಪ್ಲೀಟ್ ಸೊಲ್ಯೂಷನ್ ಮಾಡಾದ್ಮೇಲೆ ಏನು ಮಾಡಿದ್ಮೇಲೆ, ಕಂಪ್ಲೀಟ್ ಸೊಲ್ಯೂಷನ್ ಮಾಡಾದ್ಮೇಲೆ ಸಿಂಗಲ್ ನಂಬರ್ ಬಂತು ಅಂದರೆ ಆ ಬ್ರಾಕೆಟ್ ರಿಮೂವ್ ಆಗಿದೆ ಸ್ನೇಹಿತರೆ. ಏನಾದಂಗೆ ಆ ಬ್ರಾಕೆಟು ರಿಮೂವ್ ಆದಂಗೆ, ಆ ಬ್ರಾಕೆಟ್ ರಿಮೂವ್ ಆಯಿತು. ಸೊ ನೆಕ್ಸ್ಟ್ ಟೈಮ್ ಮಾಡಿ ಈ ಬ್ರಾಕೆಟ್ ರಿಮೂವ್ ಆದ ನೆಕ್ಸ್ಟ್ ಫ್ಲವರ್ ಬ್ರಾಕೆಟು ಇಂಟು ದ 50ಗೆ 50 ದ ಬಿಗ್ ಬ್ರಾಕೆಟ್ ಕ್ಲೋಸ್ ಮಾಡಿದೆ. ಸೊ ಪ್ಲಸ್ 100 ಈಸ್ ಈಕ್ವಲ್ ಟು ಏನು ತಗೊಂಡಿದೆ, ದ ಎಕ್ಸ್ ಅಂತ, ಎಕ್ಸ್ ವ್ಯಾಲ್ಯೂ ಕಂಡಿಬೇಕು. ದ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳ್ತಾನೆ ಕ್ವಶನಲ್ಲಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಮತ್ತೆ ನೋಡಬೇಕು, ಮತ್ತೆ ಒಳಗಿರೋ ಬ್ರಾಕೆಟ್. ನೆಕ್ಸ್ಟ್ ಒಳಗಡೆ ಯಾವ ಬ್ರಾಕೆಟ್ ಇದೆ, ಸೊ ನೆಕ್ಸ್ಟ್ ಒಳಗಡೆ ಬರೋದು ಈ ಬ್ರಾಕೆಟ್. ಈ ಬ್ರಾಕೆಟ್ ಒಳಗೆ ಇದೆ ಡಿವಿಷನ್ ಇದೆ, ನಿಮಗೆ ಗೊತ್ತಿದೆ. ದ 40 ಡಿವಿಷನ್ 8 ಅಂದರೂ ಒಂದೇ, ದ 40 ಈ ಥರ ಡಿವಿಜಬಲ್ ಬೈ 8 ಅಂದರೂ ಒಂದೇ, ದ 40 ಡಿವಿಜಬಲ್ ಬೈ ಎಲ್ಲ ಒಂದೇ ಅಳಿಯಲ್ಲ ಮಗಳು ಗಂಡ. ಸೊ ಏನು ಮಾಡ್ತೀವಿ, ಕ್ಯಾನ್ ಏಬಲ್ ಟು ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿದಾಗ ಈ ಬ್ರಾಕೆಟ್ ಬಿಗ್ ಬ್ರಾಕೆಟ್ ಹೆಂಗೆ ಇರಲಿ, ಕ್ಯಾನ್ ದ 8 1 8 8 ಎಷ್ಟೇ 40, 8 5 40. ಇಷ್ಟಿಂದ ಏನು ಬಂತು, ಸಿಂಗಲ್ ನಂಬರ್ ಬಂತು. ಆ ಸಿಂಗಲ್ ನಂಬರ್ ಆ್ಯಸ್ ಇಟ್ ಈಸ್ ಬರ್ದೆ, ಕ್ಲಿಯರಾ. ಇಂಟುಗೆ ಇಂಟು ದ 50ಗೆ 50 ಬಿಗ್ ಬ್ರಾಕೆಟ್ ಬರ್ದೆ, ಪ್ಲಸ್ 100 ಈಸ್ ಈಕ್ವಲ್ ಟು ಎಕ್ಸ್. ಕ್ಲಿಯರ್ ಅಲ್ವಾ, ಇದು ಕ್ಲಿಯರ್. ನೆಕ್ಸ್ಟ್ ಏನು ಮಾಡ್ತೀವಿ, ಈ ಬ್ರಾಕೆಟ್ನ ರಿಮೂವ್ ಮಾಡೋದು. ದ 5 ಇದಿಲ್ಲ ಮಲ್ಟಿಪ್ಲೈ ಮಾಡಿದಾಗ ನೀವು ರೊಚ್ಚಿಗೆದ್ದಿ, ದ 5 ಇಂಟು 50 0 0 5 5 20 ಈ ಥರ ಬರ್ಕೊಂಡು ಕೂತ್ಕೊಂಡ್ಬೇಡ್ರಿ. ದ 0ನ ತಲೆ ಕೆಡ್ಸ್ಕೊಂಡ್ಬಿಟ್ಟು 5 5 5 5 25 ಈ 0 ಇದ್ದಾಗ ಆ 0ನೇ ಆ್ಯಸ್ ಇಟ್ ಈಸ್ ಬರ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಈ ಥರ ಕ್ವಶನ್ ಕೇಳ್ದ, ತುಂಬ ಜನ ಏನು ಮಾಡ್ತಾರೆ, ರೊಚ್ಚಿಗೆ ಬಿಡ್ತಾರೆ. ದ 200 ಇಂಟು 30 ಅಂತ ಕೇಳ್ದ. ದ 0 0 0 0 0 0 ಪ್ಲಸ್ಸು 0 0 0 0 ಈ ಥರ ಬರ್ಕೊಂಡು ಕೂತ್ಕೊಂಬೇಡ್ರಿ. ದ ಝೀರೋಗಳು ಇದ್ದಾಗ ಭಾಳ ಈಸಿಯಾಗಿ ಮಾಡ್ಬೋದು. ಹೆಂಗೆ ಮಾಡ್ಬೋದು, ಸೊ ಮಲ್ಟಿಪ್ಲೈ ಮಾಡಿದಾಗ ದ 3 0 ಇದೆ, ಮಲ್ಟಿಪ್ಲೈ ಇದ್ದಾಗ ಮಾತ್ರ 3 0 ಇದ್ದಾಗ ಅದು ಬಿಡಿ, 2 3 6 ಎಷ್ಟು 0 ಇದೆ, ಎಷ್ಟು 0 ಇದೆ, 3 0 ಇದೆ, 3 0 ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 6000 ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಮತ್ತೆ 200 ಪ್ಲಸ್ 30 ನಮ್ಮ ಸರ್ ಹೇಳ್ಯಾರ ತಾಳು, ಇವೆರಡು ಪ್ಲಸ್ ಕೊಟ್ಟೇನೆ, ಇವೆರಡು ಕೂಡಿದಾಗ ಎಷ್ಟು ಬಂತು, 5 ಬಂತು. 2 0 ಇದೆ, 3 0 ಅಂತ ಬರೆದ್ಬಿಟ್ಟಿರ. ಅದು ಮಲ್ಟಿಪ್ಲಿಕೇಶನಲ್ಲಿ ಮಾತ್ರ, ಅಡಿಷನಲ್ ಬರಲ್ಲ ಸುರೆ. ಅಡಿಷನಲ್ ಆ್ಯಸ್ ಇಟ್ ಈಸ್ ಏನು ಬರ್ತದೆ, 230 230 ಅಂತ ಬರುತ್ತೆ. ಕನ್ಫ್ಯೂಸ್ ಮಾಡ್ಕೊಂಬೇಡ್ರಿ ಇವರೇ, ಓಕೆನಾ. ಸೊ ಏನು ಮಾಡ್ತೀವಿ, ಜಸ್ಟ್ ಇವಾಗ 5 5 25 0 ಆಯಿತು, ಪ್ಲಸ್ 100ಗೆ ಪ್ಲಸ್ 100 ಈಸ್ ಈಕ್ವಲ್ ಟು ಎಕ್ಸ್ ಆಯಿತು. ಆ್ಯಡ್ ಮಾಡಿದಾಗ ದ 350 ಈಸ್ ಈಕ್ವಲ್ ಟು ಎಕ್ಸ್ ಅಂತ ಬಂತು ಸ್ನೇಹಿತರೆ. ಸೊ ಇನ್ನೊಮ್ಮೆ ಹೇಳ್ತೀನಿ, ಗಮನವಿಟ್ಟು ಗೆಲ್ಸ್ಕೊಳ್ಳಿ. ಇದೊಂದು ಕ್ವಶನ್ ಹಾಕೊಂಡಿದ್ದೀನಿ, ಇದು ರೈಲ್ವೆಲೇನ ಕಳೀದು ಅಂದ್ಕೊಂಡೆ. ಆರ್ ಆರ್ ಬಿ ಅಂದ್ಕೊಂಡೇ, ಆರ್ ಆರ್ ಬಿ ಅಂತಲ್ಲ, ಇದನ್ನು GPSR ಆಗಿರ್ಬೋದು, HSTR ಆಗಿರ್ಬೋದು, ಅಥವಾ TET ಕೇಳುವಂಥ ಸಾಧ್ಯತೆ ಇರ್ತವೆ. ಗೊತ್ತಿರಲಿ, ಅವ್ನು ಏನಾರು ಕೇಳ್ಬೋದು. ಅವ್ನು ಏನು ಕೊಟ್ಟರು ನೀವು ಮಾಡಂಗಿರ್ಬೇಕು. ಒಂದು ಕಂಪ್ಲೀಟ್ ಒಂದು ಬ್ರಾಕೆಟ್ ಕೊಟ್ಟೇನೆ. ಸೊ ಮೊದಲು ಏನು ಮಾಡಬೇಕು, ಒಳಗಿರೋ ಬ್ರಾಕೆಟ್ನ ಸೊಲ್ಯೂಷನ್ ಮಾಡಬೇಕು. 5 + 5 ಏನಾಯ್ತು, 10 ಆಯಿತು. 10ರಲ್ಲಿ 2 ಹೋದಾಗ ಎಷ್ಟು ಬಂತು, 8 ಬಂತು. ಆ 8ನ್ನು ಬರ್ದೆ, ಈ ಬ್ರಾಕೆಟ್ ರಿಮೂವ್ ಆಯಿತು, ಆ್ಯಸ್ ಇಟ್ ಈಸ್ ಬರ್ದೆ. ಕಂಪ್ಲೀಟ್ ಫ್ಲವರ್ ಬ್ರಾಕೆಟ್ 40 40 ಡಿವಿಷನ್ ಕಂಪ್ಲೀಟ್ ಸೊಲ್ಯೂಷನ್ ಮಾಡಿದಾಗ ಏನು ಬಂತು, 8 ಬಂತು. ಇಂಟು 50 ಆ್ಯಸ್ ಇಟ್ ಈಸ್ ಬರ್ದೆ. ಇವಾಗ ಏನು ಮಾಡಬೇಕು, ಅಗೇನ್ ಒಳಗಿನ ಬ್ರಾಕೆಟ್ 8 1 8 5 40
ಸೊ ಆ್ಯಸ್ ಇಟ್ ಈಸ್ 5 ಬರದೆ 50ಗೆ ಇಂಟು 50 ಬರದೆ ಪ್ಲಸ್ 100 ದ 5 5s ಆರ್ 25 250 ಪ್ಲಸ್ 100 ಬಂದಾಗ 350 ಅಂತ ಒಂದು ಭಾಳ ಈಸಿಯಾಗಿರೋ ಕ್ವಶನ್. ಇದೇ ಥರದ ಒಂದು ಕ್ವಶನ್ ಅದ್ಭುತವಾಗಿ ಮಾಡ್ತೀನಿ. ಒಂದ್ಸತಿ ನೋಡ್ತಿರಲ್ಲ ಸ್ನೇಹಿತರೆ, ನೋಡೋಣ. ಇದೇ ಥರ ಒಂದು ಕ್ವಶನ್, ಇದು ಕೂಡ ದ ಪ್ರೀವಿಯಸ್ ಇಯರ್ ಕ್ವಶನ್. ಸೊ ಸ್ವಲ್ಪ ಸರ್ ಈಸಿ ಇರೋ ಕ್ವಶನ್ ಮಾಡಬೇಕಿರಲಿ, ಒಂದು 2-3 ಕ್ವಶನ್ ಈ ಥರ ಮಾಡೋಣ. ಆಮೇಲೆ ವಿ ಕ್ಯಾನ್ ಮೂವ್ ಫಾರ್ ದ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ದ ಬಾಡ್ ಮಾಸ್ಗಳು. ಸೊ ಸೇಮ್ ಕ್ವಶನ್ಸ್ ಇದೆ, ನೋಡೋಣ. ಯಾರು ಮಾಡಿ, ನಾನು ಸೊಲ್ಯೂಷನ್ ಮಾಡೋಕ್ಕಿಂತ ಮೊದಲೇ ನೀವು ಸೊಲ್ಯೂಷನ್ ಮಾಡಿ ಸೊ ಆನ್ಸರ್ನ ಏನು ಮಾಡ್ತಾರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ನೇಹಿತರೆ. ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಹಾಕಿ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸಿನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳ್ತಾನೆ. ಏನು ಎಕ್ಸ್ನ ಬೆಲೆಯನ್ನು ಕಂಡಿರಿ. ಸೊ ನೋಡೋಣ, ಈಗ ಮಾಡ್ತಾ ಹೋಗೋಣ ಸ್ನೇಹಿತರೆ. ಏನಿದೆ ಕ್ವಶನ್, ಮೊದಲು ಏನು ಮಾಡಬೇಕು, ಇನ್ನರ್ ಬ್ರಾಕೆಟ್. ನೋಡೋಣ, ನೀವು ಸೊಲ್ಯೂಷನ್ ಮಾಡಿ. ಸೊ ಇದನ್ನು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಸೊಲ್ಯೂಷನ್ ಮಾಡಿ. ಸ್ವಲ್ಪ ಸ್ಟೆಪ್ ಪ್ರಾಕ್ಟೀಸ್ ಆಗತ್ತಂಗೆ ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ, ಹೋಗ್ತಾ ಭಾಳ ಸ್ಪೀಡಾಗಿ ಮಾಡಬಹುದು. ಸ್ಪೀಡಾಗಿ ಹೆಂಗೆ ಅಂತ ನಾನು ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಇವಾಗ ಏನು ಮಾಡಬೇಕು, ನಾನು ಮೊದಲು ಒಳಗಡೆ ಬರ್ತೀನಿ. ಒಳಗಡೆ ಬಂದಾಗ ತುಂಬ ಜನ ಏನು ಮಾಡ್ತಾರೆ, ಇಲ್ಲೂ ಬ್ರಾಕೆಟ್ ಒಳಗಡೆ ಬಂದಾಗ ಕೂಡ ಮಿಸ್ಟೇಕ್ ಮಾಡ್ತಾರೆ. ಏನು ಮಿಸ್ಟೇಕ್ ಮಾಡ್ತಾರೆ ನೋಡಿ, ಇದು ಬ್ರಾಕೆಟ್ ಇದೆ, ಮೊದಲು ಏನು ಮಾಡಬೇಕು, ಫ್ಲವರ್ ಬ್ರಾಕೆಟ್ ಬರಬೇಕು. ಈ ಬ್ರಾಕೆಟ್ ಒಳಗೆ ಬಂದಾಗ ಆ್ಯಸ್ ಇಟ್ ಈಸ್ ಅಗೇನ್ ಬಾಡ್ ಮಾಸ್ ರೂಲ್ ಯೂಸ್ ಮಾಡಬೇಕು. ಯಾಕೆಂದರೆ ಬಾಡ್ ಮಾಸ್ ರೂಲ್ ಅಂತ ಬಂದಾಗ ಮಲ್ಟಿಪ್ಲಿಕೇಶನ್ ಆದಮೇಲೆ ಅಡಿಷನ್ ಬರುತ್ತೆ ಹೊರತು ಅಡಿಷನ್ ಆದಮೇಲೆ ಮಲ್ಟಿಪ್ಲಿಕೇಶನ್ ಬರಲ್ಲ, ಹೌದಲ್ವ? ಅಂದರೆ ಬ್ರಾಕೆಟ್ ಒಳಗೆ ಬಂದಾಗ ಮೊದಲು ನಾವು ಮಲ್ಟಿಪ್ಲೈನೇ ಮಾಡಬೇಕು. ತುಂಬ ಜನ ಏನು ಮಾಡ್ತಾರೆ, ರೊಚ್ಚಿಗೆ ಎದ್ದು 10 + 5 15 15 × 3 45 ಅಂತೇಳಿ ಲಾಭ ಇಕ್ಕಂತಾರೆ. ಆ ಥರ ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ. ಮೊದಲು ರೂಲ್ ಪ್ರಕಾರ ಮಲ್ಟಿಪ್ಲೈಯೇ ಮಾಡಬೇಕು, ದ್ಯಾನ್ ಯು ಕ್ಯಾನ್ ಅಡಿಷನ್ ಮಾಡಬೇಕು ಸ್ನೇಹಿತರೆ. ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ. ಮಾಡ್ತಾ ಹೋಗ್ತೀನಿ. 5 3 15 15 + 10 25 ಆಗುತ್ತೆ. ಸೊ ಮೊದಲು ಅದು ಬಿಗ್ ಬ್ರಾಕೆಟು, ದ ಫ್ಲವರ್ ಬ್ರಾಕೆಟು 500 ಇದೆ. ಡಿವಿಷನ್ನಿಗೆ ಡಿವಿಷನ್ ಈ ಕಂಪ್ಲೀಟ್ ಸೊಲ್ಯೂಷನ್ ಮಾಡ್ತೀನಿ. 5 3 15 15 + 10 25 ಸಿಂಗಲ್ ನಂಬರ್ ಬಂದಾಗ ಬ್ರಾಕೆಟ್ ರಿಮೂವ್ ಆಯಿತು. ಫ್ಲವರ್ ಬ್ರಾಕೆಟು ಪ್ಲಸ್ 100 - 50 = x. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಏನು ಮಾಡ್ತೀವಿ, ಡಿವಿಷನ್ ಇದೆ ನೋಡಿದರೆ 500 ಡಿವಿಜಬಲ್ ಬೈ 25 ಅಂತ ಇದ್ದಾಗ ಸೊ 25 1 25 2 50 0ನೇ ಆ್ಯಸ್ ಇಟ್ ಈಸ್ ಹಂಗೆ ಬರಿತೀವಿ. ಡಿವಿಜಬಿಲಿಟಿ ರೂಲ್ ಗೊತ್ತಿದೆಲ್ಲ, 0 ಆ್ಯಸ್ ಬರಿತೀವಿ. ಸೊ 25 1 25 2 50 0ನ ನಾವೇನು ಮಾಡ್ತೀವಿ, ಆ್ಯಸ್ ಇಟ್ ಈಸ್ ಬರಿತೀವಿ. ಭಾಳ ಜನ ಏನು ಮಾಡ್ತಾರೆ, ಈ ರೂಲನ್ನು ಯೂಸ್ ಮಾಡ್ತಾರೆ ಸ್ನೇಹಿತರೆ. ಸೊ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಲೆಂತ್ ಆಗುತ್ತೆ. ಆದಷ್ಟು ನೀವೇನು ಮಾಡ್ತೀರಾ, ಸೊ ಸಿಂಪಲಾಗಿ ಮಾಡೋದನ್ನ ಯೋಚನೆ ಮಾಡಿಕೊಡ್ರಿ. ಸೊ ಏನು ಮಾಡ್ತೀವಿ, ಸಿಂಗಲ್ ನಂಬರ್ ಬಂತು, ಬಿಗ್ ಬ್ರಾಕೆಟ್, ದ 20ಗೆ 20 + 100 - 50 = x. ಸೊ ಏನಾಯ್ತು, 20 ಪ್ಲಸ್ ಅಂದರೆ 125 - 50 = ಎಷ್ಟು, 120ಅಲ್ಲಿ 50 ಹೋದಾಗ ಎಷ್ಟು ಬಂತು ಸ್ನೇಹಿತರೆ, ಸೊ 70 ಆಯಿತು. ದ 70 = x. ಸೊ ಕ್ಲಿಯರ್ ಅಲ್ವಾ? ನೀಟಾಗಿ ಅರ್ಥ ಆಗಿದೆ ಅಂತ ನೋಡ್ತೀವಿ ಸ್ನೇಹಿತರೆ. ನೋಡೋಣ, ಇದೇ ಥರ ಸ್ವಲ್ಪ ಇನ್ನೊಂದು 2 ಸಿಂಪಲ್ ಕ್ವಶನ್ನ ಮಾಡ್ಕೊಂಡು ವಿ ಕ್ಯಾನ್ ಮೂವ್ ಫಾರ್ ದ ಸಮ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗೆ ಹೋಗೋಣ ಸ್ನೇಹಿತರೆ. ಸೊ ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ವಿ ಕ್ಯಾನ್ ಮೂವ್ ಫಾರ್ ದ ಸಿಂಪಲ್ ಕ್ವಶನ್ಸ್. ಸ್ವಲ್ಪ ಸಿಂಪಲ್ ಇದೇ ಥರ ಇನ್ನೊಂದು ಕ್ವಶನ್ ಮಾಡ್ತೀರಿ, ನೋಡೋಣ. ಸೊ ನೋಡೋಣ, ಹೋಮ್ವರ್ಕ್ ಕೊಡಲಿ ಒಂದು. ಓಕೆ, ಐ ಕ್ಯಾನ್ ಗಿವ್ ಎನ್ ಹೋಮ್ವರ್ಕ್. ಸೊ ನೋಡೋಣ, ಮಾಡಿ ನಾನು ಯಾರು ಮಾಡ್ತೀನಿ ಅಂತ. ಸೊ ಬ್ರಾಕೆಟ್ 200 + 500 × 5 ಡಿವಿಜಬಲ್ ಬೈ 5. ಸೊ ಫ್ಲವರ್ ಬ್ರಾಕೆಟ್ ಕ್ಲೋಸ್ + 100 ಬಿಗ್ ಬ್ರಾಕೆಟ್ = x. ನಾನು ಈ ಕ್ವಶನ್ನ ಸೊಲ್ಯೂಷನ್ ಮಾಡಿ, ಈ ಕ್ವಶನ್ನ ಸೊಲ್ಯೂಷನ್ ಭಾಳ ಈಸಿ, ಸುಮ್ಮನೆ ಸಿಂಪಲಾಗಿ ಕೊಟ್ಟು ನಾನು ಈ ಕ್ವಶನ್ನ ಸೊಲ್ಯೂಷನ್ ಮಾಡಿ ಕಮೆಂಟ್ಸ್ ಬಾಕ್ಸಲ್ಲಿ ನೀವೇನು ಮಾಡ್ತೀರಾ ಸ್ನೇಹಿತರೆ, ನಿಮ್ಮ ಆನ್ಸರ್, ನಿಮ್ಮ ಉತ್ತರವನ್ನು ಏನು ಮಾಡ್ತೀರಾ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕ್ಸಿ. ಭಾಳ ಈಸಿಯಾಗಿರುತ್ತೆ ಕ್ವಶನ್ಸ್ನ ನೋಡಿ ಸೊಲ್ಯೂಷನ್ ಮಾಡಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಏನು ಮಾಡೋಣ, ವಿ ಕ್ಯಾನ್ ಮೂವ್ ಫಾರ್ ಸಮ್ ಡಿಫ್ರೆಂಟ್ ಕ್ವಶನ್ಸು. ಈ ಕ್ವಶನ್ನ ಈಗ ಬರೆಯುವಂಥ ಕ್ವಶನ್ನು ನಿಮ್ಮ ಪ್ರೀವಿಯಸ್ ಇಯರಲ್ಲಿ ಭಾಳ ಜನ ಏನು ಮಾಡ್ತಾರೆ, ಸೊ ಮೋಸ್ಟ್ ಆಫ್ ದ ಪ್ರೀವಿಯಸ್ ಇಯರಲ್ಲಿ ಈ ಕ್ವಶನ್ನ ನಿಮಗೆ ಕೇಳಿದ್ದ ಸಿಂಪಲ್ ಇಷ್ಟೇ ಕ್ವಶನ್ನ ಕೇಳಿದ. ದಿಸ್ ಇಸ್ ಎ ಕಂಪ್ಲೀಟ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರೋ ಸ್ನೇಹಿತರೆ. ಏನು ಕ್ವಶನ್ಸು ಗಮನವಿಟ್ಟು ಭಾಳ ಜನ ಏನು ಮಾಡ್ತಾರೆ, ಕನ್ಫ್ಯೂಸ್ ಆಗ್ತಾ ಹೋಗ್ತಾರೆ. ಏನು ಕನ್ಫ್ಯೂಸ್ ಆಗ್ತಾರೆ ನೋಡಿರಿ, ಯಾಕೆ ಈ ಕ್ವಶನ್ನ ಬರೆದೆ ಅಂದರೆ, ಸೊ ನಾನು ಕ್ವಶನ್ ಪೇಪರ್ನ ನೋಡಿದಾಗ ಭಾಳ ಜನ ಆನ್ಸರ್ನ ಮಾಡುವಾಗ ಭಾಳ ಜನ ಅಂದರೆ ಭಾಳ 50% ಜನ ಭಾಳ ಏನು ಮಾಡ್ತಾರೆ, ತಪ್ಪು ಮಾಡ್ತಾರೆ. ಏನು, ಸೊ ನೋಡಿ ಕ್ಲೀನಾಗಿ ಗಮನವಿಟ್ಟು ನಾನು ಹೇಳೋ ರೂಲ್ ಪ್ರಕಾರ ಡಿವಿಷನ್ ಆದಮೇಲೆ ಮಲ್ಟಿಪ್ಲಿಕೇಶನ್. ಸೊ ಬ್ರಾಕೆಟ್
ಆಫ್ ಆದಮೇಲೆ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನಲ್, ಸಬ್ಷನ್ ಅಲ್ಲ. ಸೊ ಮೊದಲು ಏನು ಮಾಡ್ತಾರೆ, ಡಿವಿಷನ್ ಇದೆ ನೋಡಿ. 8 ಡಿವಿಜಬಲ್ ಬೈ 4 ಡಿವಿಜಬಲ್ ಬೈ 2 ಅಂತ ಇದೆ ನೋಡಿ. ಯಾವ ಥರ ಡಿವೈಡ್ ಮಾಡ್ತೀನಿ, ಮೊದಲು ಇದನ್ನ ಡಿವೈಡ್ ಮಾಡ್ತೀನಿ ರೂಲ್ ಪ್ರಕಾರ. ಸೊ 2 1 2 2 ಕ್ಲಿಯರ್. ಏನು ಉಳಿದಿಲ್ಲ, 8 ಡಿವಿಜಬಲ್ ಬೈ 2, 2 1 2 4 ಏನು ಬಂತ ಆನ್ಸರು, 4 ಬಂತಲ್ಲ. ಇದನ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ. 8 ಡಿವಿಜಬಲ್ ಬೈ 4 ಡಿವಿಜಬಲ್ ಬೈ 2 ಅಂತ ಇದೆ. 8 ಡಿವಿಜಬಲ್ ಬೈ 4 ಡಿವಿಜಬಲ್ ಬೈ 2 ಅಂತ ಇದೆ. 8 ಡಿವಿಜಬಲ್ ಬೈ 4 ಡಿವಿಜಬಲ್ ಬೈ 2 ಅಂದಾಗ ಮೊದಲು ಇದನ್ನ ಡಿವೈಡ್ ಮಾಡ್ತೀನಿ. ಮೊದಲು ಇದು ಮಾಡೋದಲ್ಲ, ಡಿವಿಷನ್ ಯಾವ್ದಾರ ಮಾಡ್ಬೋದಲ್ಲ. ಡಿವೈಡ್ ಮಾಡಿದ್ರೆ 4 1s 4 2s 2 ಆಯಿತು. 2 ಡಿವಿಜಬಲ್ ಬೈ 2 ಡಿವೈಡ್ ಮಾಡಿದೆ ಎಂತ ಆನ್ಸರು 1 ಬಂತು. ಸರ್ ಹಾಗಾದರೆ 4 ಕರೆಕ್ಟಾ ಇಲ್ಲಾಂದರೆ 1 ಕರೆಕ್ಟಾ? ತುಂಬ ಜನ ಏನು ಮಾಡ್ತಾರೆ, 4 ಕರೆಕ್ಟ್ ಆದರೆ 100 ಆನ್ಸರ್ ಬರುತ್ತೆ, 1 ಕರೆಕ್ಟ್ ಆದರೆ 25 ಬರುತ್ತೆ. ಆಪ್ಷನಲ್ಲಿ ನಿಮಗೆ 100 ಇತ್ತು, 25 ಇತ್ತು. ಅಂದರೆ ಯಾವುದು ಕರೆಕ್ಟ್ ಆನ್ಸರ್ ಸ್ನೇಹಿತರೆ? ನೋಡಿದರೆ ಯಾವುದು ಕರೆಕ್ಟ್ ಅಂದರೆ, ಮೊದಲು ನಾವು ರೂಲ್ ಪ್ರಕಾರ ಲೆಫ್ಟಿಂದ, ಫಾರ್ ಎಕ್ಸಾಂಪಲ್ ಏನೋ ಡಿವಿಷನ್, ಎಕ್ಸ್ಪೆಷಲಿ ಡಿವಿಷನ್ ಮಾತ್ರ ಲೆಫ್ಟಿಂದ ರೈಟ್ ಹೋಗ್ಬೇಕಾಗಿಸ್ತಾರೆ. ಡಿವಿಷನ್ ಈ ಥರ ಕೂಡ ಯಾವುದೇ ಆಗಿರ್ಬೋದು, ಕಾನ್ಸೆಪ್ಟ್ಗಳಾಗಿರ್ಬೋದು, ನಾವೇ ಮಾಡಬೇಕು ಡಿವಿಷನ್ ರೂಲ್ ಪ್ರಕಾರ. ಯಾವುದು ರೂಲ್ ಪ್ರಕಾರ ಲೆಫ್ಟಿಂದ ಅಂದರೆ ಎಡಗಡೆಯಿಂದ ನಾವು ಮಾಡ್ತೀವಿ, ಬಲಗಡೆ ಡಿವಿಷನ್ ಮಾಡ್ತಾ ಹೋಗ್ತಾರೆ. ಮೊದಲು ಏನು ಮಾಡಬೇಕು, 8 ಡಿವಿಜಬಲ್ ಬೈ 4ನ ಮಾಡಬೇಕು. ಮೊದಲು ಏನು ಮಾಡಬೇಕು, 8 ಡಿವಿಜಬಲ್ ಬೈ 4 ಮಾಡಬೇಕು. 4 1s 4 2s 4 1 4 2 2 ಡಿವೈಡ್ ಬೈ 2 ಇಂಟು 25 ಕರೆಕ್ಟಾ? ಇವಾಗ ಏನು ಮಾಡಬೇಕು, ಅಗೇನ್ ಇದನ್ನ ಡಿವಿಷನ್ ಮಾಡಬೇಕು. 2 1 2 1 1 ಇಂಟು 25 ದ ಆನ್ಸರ್ ಇಸ್ ವಾಟ್, ದ 25 ಈಸ್ ಅನ್ ರೈಟ್ ಆನ್ಸರ್ ಸ್ನೇಹಿತರೆ. ಸೊ ಗೊತ್ತಿರಲಿ, ಇದನ್ನು ನೀವೇನು ಮಾಡಿ ಏನಾದರೂ ಇದನ್ನ ಡಿವೈಡ್ ಮಾಡಿ ಇದನ್ನ ಡಿವೈಡ್ ಮಾಡಿದ್ರೆ ನಿಮಗೆ ಆನ್ಸರ್ ಏನು ಬರುತ್ತೆ, 100 ಬರುತ್ತೆ. ಬಟ್ 100% ತಪ್ಪಾದ ಉತ್ತರವಾಗಿ ಸ್ನೇಹಿತರೆ. ನೆನಪಿರಲಿ, ಗೊತ್ತಿರಲಿ. ಇದೇ ಥರ ಒಂದು ಕ್ವಶನ್ನ ಕೊಡ್ತೀನಿ ನೋಡೋಣ, ನೀವು ಸೊಲ್ಯೂಷನ್ ಮಾಡ್ತೀರಿ ಅನ್ಕೊಂತೀನಿ. The 25 divisible by the 5 divisible by what? Again 5 the into 250. ನೋಡ ಇದೆ ಸೇಮ್ ಕ್ವಶನ್ ಇಂಟು 250. ನೋಡ ಸೇಮ್ ಕ್ವಶನ್ ನೋಡೋಣ, ಸೊಲ್ಯೂಷನ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನು ಮಾಡಿದ್ರೆ ದ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸ್ವಲ್ಪ ಡಿಫ್ರೆಂಟ್ ಕ್ವಶನ್ಗೆ ಹೋಗ್ತಾ ಹೋಗೋಣ, ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ. ನಿಮಗೆ ಭಾಳ ಈಸಿಯಾಗಿ ಕ್ವಶನ್ ಕೇಳ್ತಾನೆ. ಫಾರ್ ಎಕ್ಸಾಂಪಲ್ ನೋಡಿ, ನೆಕ್ಸ್ಟ್ ಕ್ವಶನ್ 25 ಡಿವಿಜಬಲ್ ಬೈ 5 ಇಂಟು 5 ಪ್ಲಸ್ 100 ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳ್ತಾನೆ. ಭಾಳ ಸಿಂಪಲ್ ಇರೋ ಕ್ವಶನ್ಸು. ಏನು ಮಾಡ್ತೀವಿ, ರೂಲ್ ಪ್ರಕಾರ ಮೊದಲು ಏನು ಮಾಡಬೇಕು, ಡಿವಿಷನ್ನ ಮಾಡಬೇಕು. ಡಿವಿಷನ್ ಮಾಡಿದಾಗ ದ 5 5s 25 ದ 5 ಇಂಟು 5 ಪ್ಲಸ್ 100 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ 5 25 ಇಂಟು 100 ಈಸ್ ಈಕ್ವಲ್ ಟು 150 125. ಭಾಳ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಯಾವ ಥರ ಕ್ವಶನ್ಸ್ ಇದೆ, ಸ್ವಲ್ಪ ಪ್ರೀವಿಯಸ್ ಇಯರ್ ಕ್ವಶನ್ ನೋಡ್ಕೊತ ಹೋಗೋಣ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವ ಥರ ಕ್ವಶನ್ ಇರ್ತದೆ, ಇಲ್ಲೊಂದು ಕ್ವಶನ್ಸ್ ಇದೆ ನೋಡೋಣ, ಟ್ರೈ ಮಾಡೋಣ ಸ್ನೇಹಿತರೆ. ನೋಡಿ, ದಿಸ್ ಇಸ್ ಆಲ್ಸೋ ಪ್ರೀವಿಯಸ್ ಇಯರ್ ಕ್ವಶನ್. ದ 5 ಇಂಟು 6 ಇಷ್ಟು ಈಸಿ ಇದೆಯಾ, ದ 2 ಡಿವಿಜಬಲ್ ಬೈ 2 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನೀವು ಚೆಕ್ ಮಾಡಿ, ಇದು PCಯಲ್ಲಿ ಕೇಳಿದಂಥ ಕ್ವಶನ್ಸ್ ಸ್ನೇಹಿತರೆ. PCಯಲ್ಲಿ ಕೇಳಿದಂಥ ಇದು ಏನಾಯ್ತು ಯಪ್ಪ, ಇದರಲ್ಲಿ ಏನೇನು ಇಲ್ಲೋ ಯಪ್ಪ, ಇಷ್ಟು ಈಸಿಯಾಗಿರೋ ಕ್ವಶನ್ನ ರೈಸ್ ಮಾಡ್ತಾನೆ. ಏನಿದೆ ಮೊದಲು ರೂಲ್ ಪ್ರಕಾರ, ಅಪ್ಪ ಇದೇನೋ ಅನ್ಕೊಂಬರಿ, ಡಿವಿಷನ್, ದಿಸ್ ಈಸ್ ಯುವರ್ ವಾಟ್, ಡಿವಿಷನ್ ಅಂತ. ರೂಲ್ ಪ್ರಕಾರ ಮೊದಲು ಏನು ಮಾಡಬೇಕು, ಡಿವಿಷನ್ ಮಾಡಬೇಕು. 2 1 1 ಉಳಿತಾ, ದ 5 ಇಂಟು 6 ಪ್ಲಸ್ 1 6 30 ಪ್ಲಸ್ 1 ದ ಆನ್ಸರ್ ಈಸ್ 31. ಇದರ ಏನಿದೆ ಸರಳೀಕರಣದಲ್ಲಿ ಏನಿದೆ ಇವರೇ ಸ್ನೇಹಿತರೆ, ಅರ್ಥ ಆಗ್ತಿದೆ ಅನ್ಕೊಂತೀನಿ. ವಿ ಕ್ಯಾನ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್. ಸ್ವಲ್ಪ ಒಂದಿಷ್ಟು ಪ್ರೀವಿಯಸ್ ಇರೋ ಕ್ವಶನ್ಸ್ಗಳಿಂದ ಮಾಡ್ಕೊಂಡು ತಗೊಂಡ್ರೆ, ಇಲ್ಲೂ ಒಂದು ಕ್ವಶನ್ನ ಕೇಳಿದೆ ನೋಡಿ, ಎಷ್ಟು ಅದ್ಭುತವಾದಂಥ ಕ್ವಶನ್ನು. ದ 5 ಡಿವಿಜಬಲ್ ಬೈ 8 ಆಫ್ 4 ಡಿವಿಜಬಲ್ ಬೈ 10 ಆಫ್ 200. ಅಪ್ಪ ನಾನು ಆಫ್ ಅಂದ್ಕೊಟ್ಟೇನೆ, ಪರ್ಸೆಂಟೇಜ್ನ ಎಲ್ಲದಕ್ಕೂ ಯೂಸ್ ಮಾಡಬೇಡಿ. ದ ಪರ್ಸೆಂಟ್ ಆಫ್ ಅಂದರೆ ನಿಮಗೆ ಇನ್ನೊಮ್ಮೆ ಹೇಳ್ತೀನಿ, ನಿಮಗೇನಾದರೂ 20% ಆಫ್ ಆಗ 20% 20ರ 400 ಅಂತ ಕೇಳಿದರೆ, 20% 400 ಅಂತ ಕೇಳಿದರೆ, ಸೊ ಗೊತ್ತಿರ್ಬೇಕಾದ್ರೆ ನಿಮಗೆ 400 ರೂಪಾಯಿ ಇರುತ್ತೆ, ಅದರಲ್ಲಿ 20% ಅಂದರೆ 20ಗೆ 20% ಅಂದರೆ ಡಿವಿಜಬಲ್ ಬೈ 100. ಆಫ್ ಅಂದರೆ ಏನು, ಇಂಟು 400 ಅಂತ ಮಾಡಬೇಕು ಅಂತ ಹೇಳಿದ್ನಲ್ಲ.
ಅದೇ ಥರನೇ ನಿಮಗೇನಾದರೂ 20 ಆಫ್ 400 ಕೊಟ್ಟಾಗ ಇಲ್ಲಿ ಪರ್ಸೆಂಟೇಜ್ ಇರಲ್ಲ. ನೀವು ಕ್ವಶನ್ ಪೇಪರ್ ನೋಡ್ತೀರಾ, ಪರ್ಸೆಂಟೇಜ್ ಇರಲ್ಲ. ಕ್ವಶನ್ನೇ ತಪ್ಪೈತಿ ಅಂತ ನೀವೇ ಪರ್ಸೆಂಟೇಜ್ ಹಾಕಿ ಸೊಲ್ಯೂಷನ್ ಮಾಡ್ಬಿಟ್ಟಿರಿ ಇವರೇ. ಏನು ತಲೆ ಕೆಡಿಸ್ಕೊಂಡು ನೋಡಿ, ಪರ್ಸೆಂಟೇಜಲ್ಲಿ ಅಂತಲ್ಲ, ಜಸ್ಟ್ 20 ಆಫ್ 400 ಕೊಟ್ಟಾಗ 20 ಇಂಟು 400 ಅಂತ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡೋಕ್ಕೆ ಆಫ್ ಈಸ್ ನಥಿಂಗ್ ಬಟ್ ವಾಟ್ ಮಲ್ಟಿಪ್ಲಿಕೇಶನ್ಸ್. ಪರ್ಸೆಂಟೇಜ್ ಕೊಟ್ಟರೆ ಮಾತ್ರ ಡಿವಿಜಬಲ್ ಬೈ 100 ಅಂತ ಕೊಡ್ತೀವಿ, ಇಲ್ಲ ಡೈರೆಕ್ಟಾಗಿ ವಿ ಕ್ಯಾನ್ ಏಬಲ್ ಟು ಮಲ್ಟಿಪ್ಲೈ. ಸೇಮ್ ಆಸ್ ಇಲ್ಲಿ ಏನು ಮಾಡ್ತೀವಿ, ದ 5 ಡಿವಿಜಬಲ್ ಬೈ 8 ಆಫ್ ಅಂದ್ರೆ ಏನು, ಇಂಟು, ಇಲ್ಲಿ ಪರ್ಸೆಂಟೇಜ್ ಇಲ್ಲ, ಇಂಟು ದ 4 ಡಿವೈಡ್ ಬೈ 100, ಸೊ 4 ಡಿವೈಡ್ ಬೈ 10, ಸೊ ಆಫ್ ಅಂದ್ರೆ ಏನು, ಇಂಟು 200ಗೆ 200. ಕ್ಲಿಯರ್? ಆಫ್ ಅಂದ್ರೆ ಏನು, ಇಂಟು ಅಷ್ಟೇ. ಸೊ ಇಲ್ಲಿ ಏನು ಮಾಡಬೇಕು, ಸೊ ಏನು ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಕೇಳಿಸ್ಕೊಳ್ಳಿ. ಸೊ ನಿಮಗೆ ಕನ್ಫ್ಯೂಸ್ ಆದರೆ, ಮಲ್ಟಿಪ್ಲೈ ಮಾಡೋದೇ ಕನ್ಫ್ಯೂಸ್ ಆದರೆ, ನ್ಯೂಮರೇಟರ್ ಏನಿಲ್ಲ ಅಂದ್ರೆ ಒಂದಿರುತ್ತಲ್ಲ, ನ್ಯೂಮರೇಟರ್ ಎಲ್ಲ ಏನು ಮಾಡ್ತೀರಾ, ಒಂದು ಕಡೆ ಬರ್ಕೊತೀರಾ. ಯಾವ ಥರ ಬರ್ಕೊತೀರಾ, 5 ಇಂಟು 4 ಇಂಟು ಅಲ್ವಾ, ಇಂಟು 200. ಡಿನಾಮಿನೇಟರ್ ಎಲ್ಲ ಒಂದು ಕಡೆ ಬರ್ಕೊತಾರೆ, ಏನು ಬರ್ತೀರಾ, 8 ಇಂಟು 10. ಈ ಥರನೂ ಕೂಡ ಬರ್ಕೊಬಹುದು. ಕನ್ಫ್ಯೂಸ್ ಆದರೆ, ಯಾರಾದರೂ ಮೆಂಟಲ್ ಎಬಿಲಿಟಿ ಸ್ಲೋ ಇದ್ದಾರೆ ಅಂದರೆ ಈ ಥರ ಬರ್ಕೊಂಡು ಮಾಡಿ. ಇಲ್ಲ ಸರ್ ಸ್ಪೀಡ್ ಇದೆ ಅಂದರೆ ಜಸ್ಟ್ ಇವನ್ನ ಏನು ಮಾಡಿದ್ರೆ ಡಿವೈಡ್ ಮಾಡ್ಕೊತ ಹೋಗ್ಬೋದು. ಸೊ ಇಲ್ಲೇನು ಮಾಡ್ತೀವಿ, ಸೊ ಡಿವಿಷನ್ ಮಾಡ್ತಾ ಹೋಗ್ತೀವಿ. ಇಲ್ಲೇನು ಮಾಡ್ತೀವಿ, ಲಾಸ್ಟ್ 0 ಕ್ಯಾನ್ ಏಬಲ್ ಟು ಕ್ಯಾನ್ಸಲ್. ನೋಡ್ಕೊಳ್ಳಿ, ಲಾಸ್ಟ್ 0 ಏನು ಮಾಡೋದು, ಕ್ಯಾನ್ಸಲ್ನ ಮಾಡ್ಬೋದು. ಸೊ ಏನು ಮಾಡ್ತೀವಿ, ನೆಕ್ಸ್ಟ್ ಒಂದಿದ್ರು ಒಂದೇ ಬಿಟ್ಟರು ಒಂದೇ. ಸೊ 4 1 4, 4 2 8. ಕ್ಲಿಯರ್ ಅಲ್ವಾ? ಸೊ 2 1 2, 2 1 2, 0 ಉಳಿತು, ಆ್ಯಸ್ ಇಟ್ ಈಸ್ ಬರ್ದೆ. ಅರ್ಥ ಆಗ್ತಿದೆಯಾ? ಇನ್ನೊಮ್ಮೆ ಹೇಳ್ತೀನಿ, ಗಮನವಿಟ್ಟು ಕಿವಿ ಕೊಟ್ಟು ಕ್ಲೀನಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಸೊ ಏನಂತ ಏನು ಮಾಡ್ತೀನಿ 0 ಕ್ಯಾನ್ಸಲ್ ಮಾಡ್ದ. ಕ್ಲಿಯರಾ? ಸೊ 1 8 1 8 ಆಗುತ್ತೆ, 8 1 ಇದ್ರು ಒಂದೇ ಬಿಟ್ಟರು ಒಂದೇ. ಸೊ 4 1 4, 4 2 8. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಏನು ಮಾಡ್ತೀನಿ, 2 1 2. ಸೊ 2 ಎಗೇನ್ 2 1 2, ಆ್ಯಸ್ ಇಟ್ ಈಸ್ 0ಗೆ 0 ಅಂದರೆ ಅದು 10 ಆಯಿತು. ಸೊ ಉಳಿಕಿದೆ ಉಳಿತು, ಅದನ್ನು ಬರೀತೀನಿ ಸ್ನೇಹಿತರೆ. ಕ್ಲೀನಾಗಿ ಕೇಳ್ಕೊಳ್ಳಿ. 5 ಇಂಟು ಏಳುತ್ತಲ್ಲಿ, ಇಲ್ಲಿ ಒಂದಿದೆ ಬರೆದ್ರು ಒಂದು ಬಿಟ್ಟು ಹೇಳುತ್ತಲ್ಲಿ 10 ಉಳಿದು. ದ ಆನ್ಸರ್ ಈಸ್ ವಾಟ್ ಅಂದರೆ, ದ 50 ಈಸ್ ಅನ್ ಆನ್ಸರ್. ಓಕೆನೇ? ಅಂತ ಆನ್ಸರು ದ 50 ಈಸ್ ಅನ್ ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್ ವಿ ಕ್ಯಾನ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್. ಇದೇ ಥರ ನೆಕ್ಸ್ಟ್ ಕ್ವಶನ್ ಮಾಡ್ತಾ ಹೋಗಿ ಸ್ನೇಹಿತರೆ. ಹಲೋ, ಇಲ್ಲಿ ಕ್ಲಾಸಲ್ಲಿದೆ, ಯೂಟ್ಯೂಬ್ ಕ್ಲಾಸಲ್ಲಿ, ಆನ್ಲೈನ್ ಕ್ಲಾಸ್. ಹಾಂ, ಅದೇ ನಮ್ಮ ಅಣ್ಣ ಹತ್ರನೂ ಹೊಂಟೀನಿ, ಕ್ಲಾಸ್ ಮುಗಿಸ 10 ನಿಮಿಷ ಅಲ್ಲಿ ರೀಚ್ ಆಗ್ತಾನೆ. ಹಾಂ, ಕ್ಯಾನ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಏನು ಕ್ವಶನು, ನಿಮಗೆ ಇದು ಬರ್ತಾ ಹೋಗುತ್ತೆ, ರೂಟು, ಔ ಟು ಸಾಲ್ವ್ ರೂಟ್, ದ ಕ್ಯೂಬ್ ರೂಟು, ಆಮೇಲೆ ಸ್ಕ್ವೇರ್ ರೂಟು, ಇವನ್ನೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ತಾ ಹೋಗ್ತೇನೆ ಸರ್ ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅದ್ಭುತವಾಗಿ ಸ್ಕ್ವೇರ್ ರೂಟು, ಕ್ಯೂಬ್ ರೂಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಭಾಳ ಈಸಿ, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ವಿ ಕ್ಯಾನ್ ಏಬಲ್ ಟು ಸಾಲ್ವ್ ದಿಸ್ ಒನ್. ಇದನ್ನ ಸಿಂಪ್ಲಿಫಿಕೇಶನಲ್ಲೇ ನಿಮಗೆ 2ನೇ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದ್ರ ಕ್ವಶನ್ನ ನಿಮಗೆ ನೆಕ್ಸ್ಟ್ ಕೂಡ ಇದ್ರ ಮೇಲೆ ಕ್ವಶನ್ನ ನಿಮಗೆ ಮಾಡಿಸ್ತಾ ಹೋಗ್ತೀನಿ ಅಂತಾರೆ. ನೆಕ್ಸ್ಟು ಇದೇ ಥರ ಇನ್ನೊಂದು ಕ್ವಶನನ್ನು, ಭಾಳ ಸಿಂಪಲ್ ಆಗಿರೋ ಕ್ವಶನು, ದ 8 ಡಿವಿಜಬಲ್ ಬೈ 3 ಓಲ್ ಡಿವಿಜಬಲ್ ಬೈ 4 ಡಿವಿಜಬಲ್ ಬೈ 6 ಇಂಟು 5 ಅಂತ ಕೇಳಿದ್ರೆ ವಾಟ್ ಈಸ್ ದ ಆನ್ಸರ್. ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕ್ವಶನ್ಸ್ನ ಮಾಡ್ಕೊಂಡು ಹೋಗೋಣ. ಯಾಕೆಂದರೆ ತುಂಬ ಜನ ಹುಡುಗರು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕ್ವಶನ್ನ ಕನ್ಫ್ಯೂಸ್ ಆಗ್ತಾ ಹೋಗ್ತಾರೆ. ಏನಿದು ಕ್ವಶನ್ನು, ಗಮನವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳಿಸ್ತಿದ್ದಾರೆ. ನೋಡಿದರೆ ನಿಮಗೆಲ್ಲರ ರೂಲ್ ಇದೆ. ಫಾರ್ ಎಕ್ಸಾಂಪಲ್ಗೆ 8 ಡಿವಿಜಬಲ್ ಬೈ 4 ಓಲ್ ಡಿವಿಜಬಲ್ ಬೈ 3 ಡಿವಿಜಬಲ್ ಬೈ, ಹಿಂಗಂದ್ರೂ ಒಂದನೇ ಹಂಗಂದ್ರೂ ಒಂದೇ. 8 ಡಿವಿಜಬಲ್ ಬೈ 3ನೇ ಇರಲಿ, ದ 4 ಡಿವಿಜಬಲ್ ಬೈ 6 ಇರಲಿ, ಏನು ಸಮಸ್ಯೆ ಇಲ್ಲ. ಹಿಂಗಂದ್ರೂ ಒಂದೇ, ಹಂಗಂದ್ರೂ ಒಂದೇ, ಅಳಿಯ ಅಲ್ಲ ಮಗಳು ಗಂಡ. ಏನು ಮಾಡ್ಬೇಕು ಈ ಥರ ಇದ್ರಾಗ? ನೋಡಿ, ನಿಮ್ಗೆ ಗೊತ್ತಿದೆ, ಪ್ರೈಮರಿ ಸ್ಕೂಲ್ ಓದಿರ್ತಾರ, ದ 8 ಡಿವಿಜಬಲ್ ಬೈ 3 ಓಲ್ ಡಿವಿಜಬಲ್ ಬೈ 4 ಡಿವಿಜಬಲ್ ಬೈ 6 ಇದ್ದಾಗ ಈ ಡಿನಾಮಿನೇಟರ್ ಕ್ಯಾನ್ ಏಬಲ್ ಟು ಮಲ್ಟಿಪ್ಲೈ ಬೈ ನ್ಯೂಮರೇಟರ್ ಅಂತ. ಅಂದರೆ ಈ ಛೇದವು ಈ ಅಂಶಕ್ಕೆ ಮಲ್ಟಿಪ್ಲೈ ಆಗುತ್ತೆ, ಈ ಅಂಶವು ಈ ಛೇದಕ್ಕೆ ಮಲ್ಟಿಪ್ಲೈ ಆಗುತ್ತೆ ಅಂತ ನಮ್ಮ ಪ್ರೈಮರಿ ಸ್ಕೂಲ್ ಅಥವಾ ಸ್ಕೂಲಲ್ಲಿ 5ನೇ ಕ್ಲಾಸ್ 6ನೇ ಕ್ಲಾಸ್ ಓದಿರ್ತಾರೆ. ಬಟ್ ಆದರೆ ಮರ್ತೋಗಿರ್ತೀವಿ. ಸೊ ಏನು, ಸೊ ಇದನ್ನು ಯಾವ ಥರ ಇದೇ ಮೆಥಡ್ನ ಹೆಂಗೆ ಮಾಡ್ತೀವಿ ಅಂದರೆ, ಈ ಥರ ಬರೆದಾಗ ದ 8 ಅನ್ನೋದು ಯಾವುದಕ್ಕೆ ಮಲ್ಟಿಪ್ಲೈ ಆಗುತ್ತೆ, 6ಕ್ಕೆ ಮಲ್ಟಿಪ್ಲೈ ಆಗುತ್ತೆ.
ಈ 3 ಅನ್ನೋದು ಯಾವುದಕ್ಕೆ ಮಲ್ಟಿಪ್ಲೈ ಆಗುತ್ತೆ 4 ಇದೇ ಥರ ಮಾಡಿದ್ರೆ ಸೊ 8 × 6 ಡಿವೈಡ್ ಬೈ 3 × 4 ಅಂತ ಬರಿತಿದ್ವಿ ಪ್ರೈಮರಿ ಸ್ಕೂಲಲ್ಲ ಎಲ್ಲ ಮಾಡಿದ್ವಿ. ಸೊ ಇಲ್ಲಿ ಈ ಥರ ಕೇಳಿದಾಗ ಏನು ಮಾಡ್ತೀರಿ ಗಮನವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿವ್ರೆ. ಸೊ ಇದಲ್ಲ ಫಸ್ಟ್ನೇ ವ್ಯಾಲ್ಯೂನ ನಾವು ಆ್ಯಸ್ ಇಟ್ ಈಸ್ ಬರಿತೀವಿ 8 ಡಿವಿಜಬಲ್ ಬೈ 3ಗೆ 8 ಡಿವಿಜಬಲ್ ಬೈ 3. ನಮಗೆ ಡಿವಿಷನ್ಗಿಂತ ಭಾಳ ಈಸಿ ಯಾವುದು ಅಂದರೆ ಸ್ನೇಹಿತರೆ ಮಲ್ಟಿಪ್ಲಿಕೇಶನ್. ಅಂದರೆ ಈ ಡಿವಿಷನ್ ಇದೆಲ್ಲ ಈ ಡಿವಿಷನ್ ಏನು ಮಾಡ್ತೀನಿ ಮಲ್ಟಿಪ್ಲಿಕೇಶನ್ಗೆ ಕನ್ವರ್ಷನ್ ಮಾಡ್ತೀನಿ. ಯಾವ ಥರ ಕನ್ವರ್ಷನ್ ಮಾಡ್ತೀನಿ 8 ಡಿವಿಜಬಲ್ ಬೈ 3 8 ಡಿವಿಜಬಲ್ ಬೈ 3 ಬರೆದೆ ಈ ಡಿವಿಷನ್ ಇದೆಲ್ಲ ಈ ಡಿವಿಷನ್ನ ಇಂಟು ಅಂತ ಮಾಡ್ಕೊತೀನಿ. ನಾನು ಇಂಟು ಅಂತ ಮಾಡ್ಕೊತೀನಿ ಏನಾದ್ರು ಒಂದು ಚೇಂಜ್ ಮಾಡ್ಬೇಕಲ್ಲ. ಇಲ್ಲೇನು ಮಾಡ್ತೀವಿ ಅಂದರೆ ಛೇದನ ಅಂಶವಾಗಿ ಅಂಶನ ಛೇದವಾಗಿ ಬರೀತೀನಿ ಸ್ನೇಹಿತರೆ. ಭಾಳ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ಸೊ ಅಂಶನ ಛೇದವಾಗಿ ಛೇದನ ಅಂಶವಾಗಿ ಇದನ್ನ 4 ಡಿವೈಡ್ ಬೈ 6 ಇರೋದು 6 ಡಿವಿಜಬಲ್ ಬೈ 4 ಅಂತ ಬರಿಬೋದು. ಈಸಿಯಾಗಿ ಬರ್ಬೋದು. ಇದು ಆ್ಯಸ್ ಇಟ್ ಈಸ್ ಪ್ರೀವಿಯಸ್ ಇಯರ್ ಕ್ವಶನ್ಗೆ ಹೋಯ್ತು. ಇಂಟು 5ಗೆ ಇಂಟು 5 ನೋಡಿದ್ರೆ ಯಾವ ಕ್ವಶನಾರ ಕೊಡಲಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನೋಡಿ ಯಾವ ಕ್ವಶನಾರ ಕೊಡಲಿ. ಫಾರ್ ಎಕ್ಸಾಂಪಲ್ 5 ಡಿವಿಜಬಲ್ ಬೈ 3 ಓಲ್ ಡಿವಿಜಬಲ್ ಬೈ 3 ಡಿವಿಜಬಲ್ ಬೈ 8 ಅಂತ ಕೊಟ್ಟ. ಇದು ಹೆಂಗೆ ಬರ್ಕಂತೀರ ಇದನ್ನ ಆ್ಯಸ್ ಇಟ್ ಈಸ್ ಹಂಗೆ ಬರಿಬೇಕು. ನೀವು ರೊಚ್ಚಿಗೆ ಇದನ್ನೂ ಉಲ್ಟಾ ಮಾಡ್ಕೊಂಡು ಬರ್ದಂದ್ರೆ ಎಕ್ಸಾಮಲ್ಲಿ ಏನು ಮಾಡೋಕೆ ಲಬ 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 ಅಂತ ಹೋಯ್ಕೊಬೇಕಾಗುತ್ತೆ. ಸೊ ಏನು ಮಾಡ್ತೀರಾ ಸೊ ಇದನ್ನ ಆ್ಯಸ್ ಇಟ್ ಈಸ್ ಬರ್ತೀನಿ 5 ಡಿವಿಜಬಲ್ ಬೈ 3 ಇದನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಂಗಿಲ್ಲ. ದ ಫಸ್ಟ್ನೇ ವ್ಯಾಲ್ಯೂ ಇದನ್ನ ಡಿವಿಷನ್ನ ಇಂಟು ಅಂತ ಮಾಡ್ಕೊಂಡು ಇದು ರೆಸಿಪ್ರೋಕಲ್ ಮಾಡ್ಕೊಂಡ್ರೆ 8 ಡಿವಿಜಬಲ್ ಬೈ 3 ಕ್ಲಿಯರ್ ಅಲ್ವಾ. ಸೊ ಅದೇ ಥರನೇ ಮಾಡಿದ್ರೆ ಇದನ್ನ ಆ್ಯಸ್ ಇಟ್ ಈಸ್ ಬರ್ದು ಡಿವಿಷನ್ ಇಂಟು ಮಾಡ್ಕೊಂಡು ಇದು ಮಲ್ಟಿಪ್ಲೈ ಆ್ಯಸ್ ಇಟ್ ಈಸ್ ಪ್ರೀವಿಯಸ್ ಮಾಡಿದ್ರೆ ನ್ಯೂಮರೇಟರ್ ಆ್ಯಸ್ ಇಟ್ ಬರೀ 8 ಇಂಟು ದ 6 ಇಂಟು 5 ದ ಓಲ್ ಡಿವಿಜಬಲ್ ಬೈ 3 ಇಂಟು 4. ಇಲ್ಲ ಸರ್ ಇಲ್ಲೇ ಡಿವೈಡ್ ಮಾಡ್ತಾನೆ ಯು ಕ್ಯಾನ್ ಡಿವಿಜಬಲ್ ಬೈ ಎನಿವೇರ್ ಎಲ್ಲರ ಡಿವಿಷನ್ ಮಾಡ್ಬೋದು. ಸೊ ಏನು ಮಾಡ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ 4 ಇದೆ 4 × 1 = 4 4 × 2 = 8 3 × 1 = 3 3 × 2 = 6 2 2 = 4 4 4 × 5 = 20. ದ ಆನ್ಸರ್ ಈಸ್ 20. ಭಾಳ ಈಸಿಯಾಗಿದ್ದಿಲ್ಲ ಸ್ನೇಹಿತರೆ. ಇದೇ ಥರ ಒಂದು ಕ್ವಶನ್ನ ಟ್ರೈ ಮಾಡ್ತೀರಿ. ಸೊ ಪರ್ಸೆಂಟೇಜಲ್ಲೂ ಬರ್ತಾ ಹೋಗ್ತವೆ. ಸ್ವಲ್ಪ ಟ್ರೈ ಮಾಡಿ ಸ್ವಲ್ಪ ಒಂದಿಷ್ಟು ಕ್ವಶನ್ನ ಕೊಡಿ. ಸ್ವಲ್ಪ ಪಾಯಿಂಟು ಡೆಸಿಮಲ್ ಬಂದರೂ ಪರವಾಗಿಲ್ಲ. 25 ಡಿವಿಜಬಲ್ ಬೈ 3 ಓಲ್ ಡಿವಿಜಬಲ್ ಬೈ ದ 5 ಡಿವಿಜಬಲ್ ಬೈ 6 ಈಸ್ ಈಕ್ವಲ್ ಇಂಟು ಫಾರ್ ಎಕ್ಸಾಂಪಲ್ 25 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇದು ಕ್ವಶನ್ನ ಸೊಲ್ಯೂಷನ್ ಮಾಡಿ ವಿ ಕ್ಯಾನ್ ವಾಟ್ ಅಂದರೆ ಸೊಲ್ಯೂಷನ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿಸ್ತಾರೆ. ನೆಕ್ಸ್ಟ್ ವಿ ಕ್ಯಾನ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್. ಡಿಫ್ರೆಂಟ್ ಆಗಿ ಕ್ವಶನ್ ಹೋಗೋಣ. ಸ್ವಲ್ಪ ಪರ್ಸೆಂಟೇಜ್ ಕ್ವಶನ್ ಮಾಡ್ಕೊಂತ ಹೋಗೋಣ. ಸ್ವಲ್ಪ ಪರ್ಸೆಂಟೇಜ್ ಅವಲ್ ಇದೆಯಲ್ಲ ಅದೇ ಥರ ಪರ್ಸೆಂಟೇಜ್ ಕ್ವಶನ್ ಮಾಡ್ಕೊಂತ ಹೋಗೋಣ. ದ 50% ಆಫ್ ದ 700 ಪ್ಲಸ್ 20% ಆಫ್ 600. ಭಾಳ ಈಸಿ. ಇದು ಕ್ವಶನ್ ಒಂದು ಮಾಡ್ತೀನಿ. ಈ ಕ್ವಶನ್ ಆದಮೇಲೆ ಒಂದು ಎರಡು ಕ್ವಶನ್ ಪ್ರೀವಿಯಸ್ ಇಯರ್ ಕಂಪ್ಲೀಟ್ 2 ಕ್ವಶನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ ಅದನ್ನು ಡಿಸ್ಕಷನ್ ಮಾಡಿ. ಇದೊಂದು ಕ್ವಶನ್ ಮಾಡ್ತೀನಿ, ಒಂದು ನಿಮ್ಗೆ ಕೊಡ್ತೀನಿ. ಸ್ವಲ್ಪ ಒಂದು ಡಿಫ್ರೆಂಟ್ ಆಗಿರೋದನ್ನ ನಾನು ಮಾಡ್ಕೊಡ್ತೀನಿ ಸ್ನೇಹಿತರೆ. ಸೊ ನೋಡಿ ಇವಾಗ ಏನು ಮಾಡ್ತೀವಿ ದ 50% ಆಫ್ 700 ಏನು 50 ನಲ್ಲಿದ್ದೀನಿ ಪರ್ಸೆಂಟ್ ಇದ್ದಾಗ ಪರ್ 100 ಅಂತ ಬರೀಬೇಕು. ಪರ್ಸೆಂಟ್ ಇಲ್ಲ ಅಂದರೆ ಆಫ್ ಅಷ್ಟೇ ಇದ್ದರೆ ಮಲ್ಟಿಪ್ಲಿಕೇಶನ್ ಬರೀಬೇಕಂದ್ರೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ಸೊ ನಾವು ಬರಿತಾ ಹೋಗ್ತೀನಿ. ಚಂಡೆತ್ತಿ ಕಿವಿ ಕೊಟ್ಟು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ದ 50ಗೆ 50ನ ಪರ್ಸೆಂಟ್ ಅಂತ ಇದ್ದಾಗ ಪರ್ 100 ಕ್ಲಿಯರ್. ಆಫ್ ಅಂತ ಇದ್ದಾಗ ಇಂಟು 700ಗೆ 700. ಇಸ್ ಇಟ್ ಕ್ಲಿಯರ್? ಓಕೆ ನೆಕ್ಸ್ಟ್ ವಿ ಕ್ಯಾನ್ ಮೂವ್. ಸೊ 20ಗೆ 20% ಅಂತ ಇದ್ದಾಗ ಪರ್ 100 ಇಂಟು 600ಗೆ 600. ಇದು ಭಾಳ ಈಸಿ ಇವ್ರೆ, ಏನಿಲ್ಲ. 700ಕ್ಕೆ 50%. ನಿಮ್ಮ ಹತ್ರ 700 ರೂಪಾಯಿ ಇದೆ 50% ಅಂದರೆ 350 ರೂಪಾಯಿ. ನಾನು ಹೇಳ್ತಿರೋದು ಭಾಳ ಈಸಿ ಮಾಡ್ಬೋದು. 600 ರೂಪಾಯಿ ಇದೆ 600 ರೂಪಾಯಿಗೆ 20% ಅಂದರೆ 120 ರೂಪಾಯಿ. ಹೆಂಗೆ ಅಂತ ನಿಮಗೆ ಪರ್ಸೆಂಟೇಜ್ ನೋಡಿ. ಫಾರ್ ಎಕ್ಸಾಂಪಲ್ ನಿಮಗೆ ಇದು ಇನ್ನೂ ಈಸಿ ಮಾಡ್ಬೋದು. 600 ರೂಪಾಯಿ ಅನ್ನೋದು ನಿಮ್ಮ ಹತ್ರ 600 ರೂಪಾಯಿ ಇದೆ, ನನ್ನ ಹತ್ರ 600 ರೂಪಾಯಿ ಇದೆ. ಇದು ಆಲ್ವೇಸ್ ನಂದು 600 ರೂಪಾಯಿ ಇದ್ದಾಗ 100% ಸ್ನೇಹಿತರೆ. ಇಲ್ಲಾಂದರೆ ಇನ್ನೂ ಈಸಿಯಾಗಿ ಮಾಡ್ಬೋದು. ನಿಮ್ಮ 600 ರೂಪಾಯಿ ಇದೆ ಅದರಲ್ಲಿ 20% ಅಂದರೆ 20 ಡಿವೈಡ್ ಬೈ 100. ಸೊ 0 0 ಕ್ಯಾನ್ಸಲ್ ಆದಾಗ 20 × 120 ರೂಪಾಯಿ ಹಿಂಗಾರ ಮಾಡ್ಬೋದು. ಅಥವಾ ನಿಮ್ಮ ಹತ್ರ 600 ರೂಪಾಯಿ ಇದೆ ಅದು 100%ಗೆ ಸಮ. ಎಷ್ಟು ಪರ್ಸೆಂಟಿಗೆ? 100% ಸಮ. ಇಲ್ಲಿ ಒಂದು ಕಾಮ ಹಾಕ್ತೀನಿ ಅಂದರೆ ಇಲ್ಲೂ ಒಂದು ಕಾಮ ಹಾಕ್ತೀನಿ ಅಂದರೆ ದ 60 ರೂಪಿ ಈಸ್ ವಾಟ್ ಅಂದರೆ 10%. ನಿಮಗೆ ಎಷ್ಟು ಪರ್ಸೆಂಟ್ ಬೇಕು? 20%. ಅಗೇನ್ ಮತ್ತೆ ಒಂದು 10% ಅಂದರೆ ಮತ್ತೆ 60 ಅಂದರೆ 120 ರೂಪಾಯಿ ಅನ್ನೋದು 20%. ಈ ರೀತಿಯೂ ಮಾಡ್ಬೋದು.
ಪರ್ಸೆಂಟೇಜ್ ಟಾಪಿಕ್ನ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಇವನ್ನೆಲ್ಲವೂ ಕೂಡ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಹೆಂಗೆ ಅಂದಿದೆ ಇದನ್ನು ಸೊಲ್ಯೂಷನ್ ಮಾಡಬೇಕು ಅನ್ನೋದಿಲ್ಲ ಇವರೇ. ನಾವು ಸಿಂಪ್ಲಿಫಿಕೇಶನ್ ಮಾಡುವಾಗ ಸ್ವಲ್ಪ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಈ ಥರ ಹೇಳ್ತೀನಿ. ಸೊ ನಾವು ಹೇಳಿದಿಲ್ಲ 700 ರೂಪಾಯಿಗೆ 50% ಅಂದರೆ ಎಷ್ಟದು 350 ರೂಪಾಯಿ ಆಗುತ್ತೆ. ಸೊ ಗೊತ್ತಿರಲಿ, ಇವಾಗ ಏನು ನೋಡಿದ್ರೆ 50 ಅಂದರೆ ಅಥವಾ 0000 ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದಾಗ ಏನು ಬಂತು, ಸೊ 50 ಏನು ಬಂತು 50 ಇಂಟು 7 ಪ್ಲಸ್ಸು 20 ಕ್ಯಾನ್ಸಲ್. ಇಂಟು ಇರೋ ಕಾರಣ ಕ್ಯಾನೇಬಲ್ ಟು ಕ್ಯಾನ್ಸಲ್. ಇಲ್ಲಿ ಪ್ಲಸ್ಸು ಮೈನಸ್ ಇದ್ದಾಗ ರೊಚ್ಚಿಗೆ ಅದು ಕ್ಯಾನ್ಸಲ್ ಮಾಡಿರೋ ಆ ಥರ ಕ್ವಶನ್ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಲಾಸಹ ಮಾಸ ಅಂತ ಬರುತ್ತೆ, ಲಾಸಹದಲ್ಲಿ ಆ ಟಾಪಿಕ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಏನು ಮಾಡ್ತೀವಿ ಇಲ್ಲಿ, ಸೊ ಇಲ್ಲಿ 20 ಕ್ಯಾನ್ಸಲ್ ಆಯಿತು. ಇಲ್ಲೇಂದು 20 ಇಂಟು ಏನಾಯ್ತು 6 ಆಯಿತು. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿದಾಗ 370 350 ರೂಪಾಯಿ ಆಯಿತು. 7 35 ಪ್ಲಸ್ 20 ಅಂತ ಬಂದಾಗ 120 ಬಂತು. ಇದು ಆ್ಯಡ್ ಮಾಡಿದಾಗ 0. ಅಡಿಷನ್ನು ಭಾಳ ಚೆಂದ ಮಾಡೋದಿರ 0 ಫಸ್ಟ್ನೇದು 0, ಎರಡನೇದಕ್ಕೆ ಆ್ಯಡ್ ಮಾಡಿದಾಗ 7 ಬಂತು. ಮೂರನೇದಕ್ಕೆ ಆ್ಯಡ್ ಮಾಡಿದಾಗ 4 ಬಂತು. 470 470 ರೂಪಾಯಿ. ಎಷ್ಟದು 470 ಅನ್ನೋದು ಫೈನಲ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ವಿ ಕ್ಯಾನ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್ಸ್. ನೋಡೋಣ, ಈ ಕ್ವಶನ್ ನೀವು ಅದ್ಭುತವಾಗಿ ಮಾಡ್ತೀರಾ ಅನ್ಕೊಂತೀನಿ. 40% ಆಫ್ 250. ನಿಮ್ಮ ಹತ್ರ 250 ರೂಪಾಯಿ ಇದೆ, ಅದರಲ್ಲಿ 40% ಎಷ್ಟು? 10% ಅಂದರೆ ಏನು? 10% ಅಂದರೆ 25 ರೂಪಾಯಿ, 20% ಅಂದರೆ 50 ರೂಪಾಯಿ, 30% ಅಂದರೆ 75 ರೂಪಾಯಿ, 40% ಅಂದರೆ 100 ರೂಪಾಯಿ. ಕಲಾಸ್ ಏನೈತಪ್ಪ ಅದರಲ್ಲಿ? ಕ್ಲಿಯರ್? ಎಷ್ಟಿದೆ? ಈಸಿ ಇಲ್ಲ. ನೆಕ್ಸ್ಟು ಪ್ಲಸ್ಸು 200% ಆಫ್ 200% ಆಫ್ 200. 100%ಗೆ 200 ರೂಪಾಯಿ, 200 ಅಂದರೆ 400 ರೂಪಾಯಿ ಆಯಿತು. ಸೊ ನೋಡಿ, ಇದನ್ನು ಮಾಡ್ತಾ ಹೋಗ್ತೀನಿ, ಗಮನ ಇಟ್ಕೊಳ್ಳಿ. ಆ್ಯಸ್ ಇಟ್ ಈಸ್ ಮೆಥಡೇ ಮಾಡೋಣ. ಸೊ ನೀವು ಸೊಲ್ಯೂಷನ್ ಮಾಡಿ, ನಾನು ಸೊಲ್ಯೂಷನ್ ಮಾಡೋಕ್ಕಿಂತ ಮೊದಲು ನೀವು ಸೊಲ್ಯೂಷನ್ ಮಾಡಿ ಆನ್ಸರ್ ಮಾಡಿ ಸ್ನೇಹಿತರೆ. ಸೊ ಏನು ಮಾಡ್ತೀವಿ, 40ಗೆ 40% ಅಂತಾದಾಗ ಪರ್ 100 ಇಂಟು 250 ಪ್ಲಸ್ಸು 200ಕ್ಕೆ 200% ಅಂದರೆ ಡಿವೈಡ್ ಬೈ 100 ಇಂಟು 200. ಕ್ಲಿಯರಾ? ಸೊ ಇಲ್ಲೇನು ಮಾಡ್ತೀನಿ, ಗಮನ ಇಟ್ಕೊಳ್ಳಿ. ಇಲ್ಲೇನು ಮಾಡ್ತೀನಿ ನೋಡಿ, ಈ ಲಾಸ್ಟ್ 0 ಕ್ಯಾನ್ಸಲ್ ಆಯಿತು. ಬಟ್ ಇಲ್ಲೊಂದು ಉಳಿತಲ್ಲ, ಈ ಲಾಸ್ಟ್ 0ಗೆ ಏನಾಗುತ್ತೆ ಕ್ಯಾನ್ಸಲ್ ಮಾಡಬಹುದು. ಏನದು 400 ಇಂಟು 4 ಇಂಟು 25 ಪ್ಲಸ್ಸು ಇಲ್ಲಿ 20ಗೆ ಕ್ಯಾನ್ಸಲ್ ಆಯಿತು. 200 ಇಂಟು 2. ಸೊ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎಷ್ಟದು 400 ಇಂಟು ಅಂದರೆ 4 ಇಂಟು 20 ಅಂದರೆ 100 ರೂಪಾಯಿ ಆಯಿತು. ಪ್ಲಸ್ ಎಷ್ಟದು ಅಂದರೆ 400 ರೂಪಾಯಿ ಆಯಿತು. ಟೋಟಲ್ ಎಷ್ಟಾದ ಸ್ನೇಹಿತರೆ 500 ರೂಗಳು. ಎಷ್ಟದು 500 ರೂಪಾಯಿ. ಫೈನಲ್ ಆನ್ಸರ್. ಏನಿಲ್ಲ ಕಣ್ರಪ್ಪ. ಸೊ 250 ರೂಪಾಯಿಗೆ 40%. ಇದನ್ನು ಬರೀ ಕಣ್ಣಲ್ಲೇ ಮಾಡೋದು. 250 ರೂಪಾಯಿ ಅನ್ನೋದು 100%ಗೆ ಸಮ. ಆದರೆ ಇಲ್ಲೊಂದು ಕಮ 25 ರೂಪಾಯಿ ಅನ್ನೋದು 10%. ನನಗೆ ಎಷ್ಟು ಬೇಕು? 40% ಬೇಕಲ್ಲ. ಇದಕ್ಕೆ ಇಂಟು 4 ಹಂಗಾರ ಮಾಡೋದು 10 ಆ ಥರ ಬರ್ಕೊಂಬೋದು. ಇಂಟು 4 ಅಂದರೆ 40% ಆಯಿತು. ಇದಕ್ಕೂ ಇಂಟು 4 ಅಂದರೆ 100% ಆಯಿತು. 100 ರೂಪಾಯಿ. 100 ರೂಪಾಯಿ ಈಸ್ ವಾಟ್ ಅಂದರೆ 40%ಗೆ ಸಮ. ಕ್ಲಿಯರ್ ಅಲ್ವಾ? ಸೊ ಭಾಳ ಈಸಿಯಾಗಿ ನೀವು ಭಾಳ ಈಸಿಯಾಗಿ ಈ ಕ್ವಶನ್ಸ್ಗಳನ್ನು ಮಾಡೋದು. ನೋಡಿ, ಇದೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಇದೆ. ಭಾಳ ಅದ್ಭುತವಾದಂಥ ಕ್ವಶನ್ಸ್ ಇವೆ. ನಾನು ಟ್ರೈ ಮಾಡ್ತೀನಿ ಅಂದ್ಕೊಂಡು ಟ್ರೈ ಮಾಡಿ, ಇಲ್ಲ ಅಂದರೆ ನಾನೇ ಸೊಲ್ಯೂಷನ್ ಮಾಡ್ತೀನಿ. 24% ಆಫ್ 150 ಡಿವಿಜಬಲ್ ಬೈ 354 ಈಸ್ ಈಕ್ವಲ್ ಟು ಕ್ವಶನ್. ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಭಾಳ ಚೆಂದಾಗಿರೋ ಕ್ವಶನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ ಸ್ನೇಹಿತರೆ. ಭಾಳ ಅದ್ಭುತವಾಗಿದೆ ಕ್ವಶನ್ನ. ಭಾಳ ಅಂದರೆ ಸ್ವಲ್ಪ ನಾನು ಬೇಸಿಕ್ನ ಹೇಳ್ತೀನಿ. ರಿಮೈನಿಂಗ್ ನೀವು ಹೆಂಗೆ ಮಾಡ್ತೀರಾ, ಈ ಕ್ವಶನ್ನ ನೀವೇ ಸೊಲ್ಯೂಷನ್ ಮಾಡಬೇಕಾದ್ರೆ ಸ್ವಲ್ಪ ನಾನು ಅರ್ಧ ಮಾಡಿ ಕೈ ಬಿಡ್ತೀನಿ. ರಿಮೈನಿಂಗ್ ಅರ್ಧನ ನೀವು ಮಾಡಿ ಸೊಲ್ಯೂಷನ್ ಮಾಡಬೇಕಾದ್ರೆ ಸ್ನೇಹಿತರೆ. ಸೊಲ್ಯೂಷನ್ ಬಂದಿರೋದನ್ನ ಕಮೆಂಟ್ ಸೆಕ್ಷನ್ ಮಾಡಿ. ಏನಾದರೂ ತಪ್ಪಿದ್ರೆ ಐ ವಿಲ್ ಬಿ ಆನ್ಸರ್, ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾಡ್ತೀನಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, 24% ಆಫ್ 24ಗೆ 24% ಅಂದರೆ ಡಿವಿಜಬಲ್ ಬೈ 100. ಆಫ್ ಅಂದರೆ ಆಫು 150ಗೆ 150. ನಿಮ್ಮ ಅವಳಿದೆ. ಇದನ್ನು ಆ್ಯಸ್ ಇಟ್ ಈಸ್ ಬರೆಯೋದ್ರೆ ಬರೀರಿ. ಈ ಡಿವಿಷನ್ನ ಇಂಟು ಅಂತ ಮಾಡ್ಕೊಂಡು ನಿಮಗೆ ಹೇಳಿದೆ. ಕನ್ಫ್ಯೂಸ್ ಆದರೆ ನೆಕ್ಸ್ಟ್ ಏನೇ ಇರಲಿ ನೋಡಿ. ಫಾರ್ ಎಕ್ಸಾಂಪಲ್ ನಾನು ಅವಳೇ ಇದ್ದೆ, 5 ಡಿವಿಜಬಲ್ ಬೈ 2 ಓಲ್ ಡಿವಿಜಬಲ್ ಬೈ 3 ಡಿವಿಜಬಲ್ ಬೈ 5. ಇದನ್ನು ಆ್ಯಸ್ ಇಟ್ ಈಸ್ ಬರೆದು ಇದು ಇಂಟು ಅಂತ ಮಾಡ್ಕೊಂಡು ರೆಸಿಪ್ರೋಕಲ್ ಮಾಡಿರಿ ಅಂತ ಹೇಳಿದಲ್ಲ. ಹಿಂಗಿದ್ರೂ ಮಾಡಬಹುದು. ಅಥವಾ ಫಾರ್ ಎಕ್ಸಾಂಪಲ್ 4 ಡಿವಿಜಬಲ್ ಬೈ 5/4 ಅಂತ ಅಂದ್ಕೊಡ್ರಿ. ಇದನ್ನು ಕೂಡ ನಾವು ಕನ್ವರ್ಷನ್ ಮಾಡ್ಬೋದು. ಇಲ್ಲಿ ಏನಿಲ್ಲ ಅಂದರೆ ಏನಿರುತ್ತೆ, ಒಂದಿರುತ್ತಲ್ಲ, 4 ಆ್ಯಸ್ ಇಟ್ ಈಸ್ 4 ಡಿವಿಷನ್ ಇದೆಲ್ಲ ಅದನ್ನು ಇಂಟು ಅಂತ ಮಾಡ್ಕೊತೀನಿ. ಇಂಟು ಮಾಡ್ಕೊಂಡು ಇದು ನಾನು ಎರಡನೇದು ರೆಸಿಪ್ರೋಕಲ್ ಮಾಡಬೇಕಲ್ಲ, ಫಸ್ಟ್ನೇ ಆ್ಯಸ್ ಇಟ್ ಈಸ್ ಬರೀತೀನಿ. 4/5 ಅಂತಲೂ ಕೂಡ ನಾನು ಬರಿಬಹುದು.
ಕ್ಲಿಯರ್ ಅಲ್ವಾ? ಸೊ ಅದೇ ಥರ ಇದು ಉಲ್ಟಾನು ಮಾಡ್ಕೊಂಡು ಫಾರ್ ಎಕ್ಸಾಂಪಲ್ 4/5 ಇಲ್ಲಿ ಡಿವಿಷನ್ ಆಫ್ 5 ಅಂತ ಅಷ್ಟೇ ಅದನ್ನು ಕೊಟ್ರೆ, ಇಲ್ಲಿ 4/5ಗೆ 4/5 ಡಿವಿಷನ್ನ ಇಂಟು ಅಂತ ಮಾಡ್ಕೊತೀನಿ. ಇಲ್ಲಿ ಏನಿಲ್ಲ ಅಂದ್ರೆ ಏನಿರುತ್ತೆ, ಒಂದಿರುತ್ತಲ್ಲ, ಅಗೇನ್ ರೆಸಿಪ್ರೋಕಲ್ 1/5 ಅಂತಲೂ ಕೂಡ ನೀವು ಈ ಥರ ಬರ್ಕೊಬೋದು ಸ್ನೇಹಿತರೆ. ಭಾಳ ರೂಲ್ಗಳು ಇದ್ದಾವೆ, ಹೋಗ್ತಾ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನಂಬರ್ ಏನೇ ಇರಲಿ, ಇದು ಡಿವಿಷನ್ನ ಇಂಟು ಅಂತ ಮಾಡ್ಕೊತೀನಿ, ರೆಸಿಪ್ರೋಕಲ್ 4/3 ಅಂತ ಬರೀತೀನಿ. ಕ್ಲಿಯರಾ? ವಾಟ್ ಈಸ್ ಅನ್ ನೆಕ್ಸ್ಟ್ ಆನ್ಸರ್? ಇದನ್ನು ನೀವು ಸೊಲ್ಯೂಷನ್ ಮಾಡ್ತೀರಾ? ಕ್ಯಾನ್ ಏಬಲ್ ಟು ಸಾಲ್ವ್ ದಿಸ್ ಕ್ವಶನ್? ಇದು ರಿಮೈನಿಂಗ್ ಆನ್ಸರ್ನ ನೀವು ಸೊಲ್ಯೂಷನ್ ಮಾಡಿ ಕಮೆಂಟ್ಸ್ ಬಾಕ್ಸಲ್ಲಿ ನಿಮ್ಮ ಆನ್ಸರ್ನ ಹಾಕಿ. ಸೊ ಭಾಳ ಈಸಿಯಾಗಿ 0 ಕ್ಯಾನ್ಸಲ್ ಮಾಡಿ 7 ಟ್ರೈ ಮಾಡ್ತಿರಲ್ಲ, ಯು ಕ್ಯಾನ್ ಟ್ರೈ ಮಾಡಾದ್ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ದ ಕಂಪ್ಲೀಟ್ ಪ್ರೀವಿಯಸ್ ಇಯರ್ ಕ್ವಶನ್ ಸ್ನೇಹಿತರೆ. ಅದು KPSC ಗ್ರೂಪ್ ಸಿ ಯಾವುದೋ ಅಂತ ಕಾಣುತ್ತೆ, ನನಗೆ ನೆನಪಿಲ್ಲ, ಬಟ್ ನಾನು ಕೆಲವೊಂದು ನೋಟ್ಸನ್ನ ಬರ್ದೇನೆ, ಅದರೆಲ್ಲ ಕಂಪ್ಲೀಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಮೆನ್ಷನ್ ಮಾಡಿಸ್ತಾರೆ. ಸೊ ಸರಳೀಕರಣದ ಭಾಗ 1 ಅದ್ಭುತವಾಗಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಮ್ಮೆ ಕೇಳಿ, ಮಗದೊಮ್ಮೆ ಕೇಳಿ, ನಿಮಗೆ 100% ಅರ್ಥ ಆಗುತ್ತೆ ಸ್ನೇಹಿತರೆ. ಅದೇ ಥರನೇ ನಮ್ಮ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಮರಿಬೇಡ್ರಿ. ಯಾಕೆ ಸಬ್ಸ್ಕ್ರೈಬ್ ಅಂದರೆ, ನಾವು ಏನೇ ಒಂದು ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ಅಲರ್ಟ್ ಮೆಸೇಜ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋದಲ್ದ್ರೆ ಮತ್ತೆ ಮಾಡಬೇಕು, ಬೆಲ್ ಐಕನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಏನು ಮಾಡುತ್ತೆ, ನೋಟಿಫಿಕೇಶನ್ ಬರುತ್ತೆ. ಅದೇ ಥರನೇ ಸೊ ವಿದ್ಯೆಯನ್ನು ದಾನ ಮಾಡಬೇಕಲ್ವಾ? ದಾನ ಮಾಡಬೇಕು ಅಂದರೆ ಏನು ಮಾಡಬೇಕು, ಈ ವಿಡಿಯೋನ ನೀವು ಮಾಡಬೇಕು, ಇನ್ನೊಬ್ಬ ನಿಮ್ಮ ಓದುವಂಥ ಸ್ನೇಹಿತರಿಗೆ ಸೆಂಡ್ ಮಾಡಿ ಸ್ನೇಹಿತರೆ. ಸುಮ್ಮನೆ ಯಾರಿಗೂ ಅಲ್ಲ, ಯಾಕಂದರೆ ಓದುವಂಥ ಸ್ನೇಹಿತರು ನಮ್ಮಲ್ಲಿ 10 ಜನ ಇದ್ದು 10 ಜನನು ಓದೇ ಇರುವಂಥವ್ರಿಗೆ ಕಳಿಸಿದ್ರೆ ವೇಸ್ಟು. ಬಟ್ 10ರಲ್ಲಿ ಒಬ್ಬರಿಗೆ ಕಳಿಸಿದರೆ ಏನಾಗುತ್ತೆ, ಸೊ ಅದು ಸಾರ್ಥಕ ಆಗ್ತಾರೆ. ಯಾರು ಅಂದರೆ ಅದು ಓದುವಂಥ ವಿದ್ಯಾರ್ಥಿ ಆಗಿರಬೇಕು. ಅಂಥ ವಿದ್ಯಾರ್ಥಿಗೆ ನೀವು ಸೆಂಡ್ ಮಾಡಿದಾಗ ಅದನ್ನು ಅವನಿಗೆ ಏನಾಗುತ್ತೆ, ನೀವು ವಿದ್ಯೆಯನ್ನು ಡೈರೆಕ್ಟಲ್ಲಿ ಯಾವುದೋ ಒಂದು ದಾನ ಮಾಡಿದಾಗ ಸ್ನೇಹಿತರೆ. ಸೊ ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಇನ್ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಏನು ಮಾಡ್ತೀನಿ, ಅದ್ಭುತವಾದಂಥ ಸರಳೀಕರಣದ ನೆಕ್ಸ್ಟ್ ಟಾಪಿಕ್ನ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್. ಸಿ ಯು, ಬಾಯ್.